ನೋಡಿ ಇಲ್ಲೊಂದು ಲೈನ್ ನೋಡ್ತಾ ಇರ್ಬೋದು. ಇವತ್ತಿನ ಸ್ಮಾಲ್ ಇನ್ವೆಸ್ಟ್ಮೆಂಟು ನಾಳಿನ ಒಂದು ಗ್ರೇಟ್ ಅಸೆಟ್ ಅಂತಾನೆ ಹೇಳ್ಬೋದು. ಇವತ್ತಿನ ಒಂದು ಚಿಕ್ಕ ಇನ್ವೆಸ್ಟ್ಮೆಂಟು ನಾಳಿನ ಒಂದು ದೊಡ್ಡ ಪ್ರಾಪರ್ಟಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಇಲ್ಲಿ ಯಾರೆಲ್ಲ ಸೈಟ್ ತೊಗೊತಿರೋ ಸೊ ಮುಂದೊಂದು ದಿನ ಅಸೆಟ್ಸ್ ಆಗಿ ಉಳಿಯುತ್ತೆ, ನಿಮ್ಗೆ ಒಳ್ಳೆ ಇನ್ವೆಸ್ಟ್ಮೆಂಟ್ ಕೊಡುತ್ತೆ. ಸರ್ ಇದು ಪೆರಿಫೆರಲ್ ರಿಂಗ್ ರೋಡ್ಗೆ ಹತ್ರದಲ್ಲಿ ಇರ್ತಕ್ಕಂಥ ಲೇಔಟ್ ಅಂತ ಹೇಳ್ತಿದ್ರೆ ರಿಂಗ್ ರೋಡ್ ಆಗಿಲ್ಲ, ಬಟ್ ಯಾವ ಇದ್ರ ಮೇಲೆ ಹೇಳಿದ್ರೆ ಪೆರಿಫೆರಲ್ ರಿಂಗ್ ರೋಡ್ ಅಂತ ಮೊನ್ನೆ ಗೌರ್ಮೆಂಟ್ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ. ಆ ಪ್ರೂಫ್ ಬೇಕಾ ನಿಮಗೆ? ನೋಡಿ ಇಲ್ಲಿದೆ, ತೋರಿಸ್ಕೊಡ್ತೀನಿ ನೋಡಿ ಸರ್. ಇದು ಸರ್ ಬ್ಯಾಂಗ್ಳೂರ್ ಪ್ರಪೋಸ್ ರಿಂಗ್ ರೋಡ್ ಅಲ್ವಾ ಸರ್? ಓಕೆ. ಇದು ನೋಡಿ ಸರ್, ಈ ಪಿಂಕ್ ಕಲರ್ ಇದೆಯಲ್ಲ ಸರ್, ಈ ಪಿಂಕ್ ಕಲರ್ ಬಂದು STRR ರಿಂಗ್ ರೋಡ್ ಸರ್. ಹೌದು. ಓಕೆನಾ ಸರ್? ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್. ಈ ಬ್ಲೂ ಇದೆಯಲ್ಲ ಸರ್, ಈ ಬ್ಲೂ ಬಂದು ಪೆರಿಫೆರಲ್ ರಿಂಗ್ ರೋಡ್ ಸರ್. ಓಕೆ ನೋಡಿ ಸರ್, ಇಲ್ಲಿ ಇದೆಯಲ್ಲ ಬೆಂಗಳೂರು ಪ್ರಪೋಸ್ ರಿಂಗ್ ರೋಡ್. ಹೌದು. ಆಗ ಬಂದಾಗ ನೋಡಿ ಸರ್, ನಮ್ಮ ಪ್ರಾಪರ್ಟಿ ನೋಡಿ ಸರ್, ಪೆರಿಫೆರಲ್ ರಿಂಗ್ ರೋಡ್ಗೂ ನಮ್ಮ ಪ್ರಾಪರ್ಟಿಗೆ ಎಕ್ಸಾಕ್ಟ್ಲಿ 150 ಮೀಟರ್ಸ್ ಸರ್. 150 ಮೀಟರ್ಸ್ ಎಕ್ಸಾಕ್ಟ್ಲಿ. ಡಾಕ್ಯುಮೆಂಟ್ ಲೀಗಲ್ ಆಗಿರುತ್ತೆ, ಯಾವ ಗಿರಿಕಿಲ್ಲ ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಸಾವಿರಾರು ಕಸ್ಟಮರ್ಸ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಅಂದರೆ ಅದೇ ನಿಮ್ಮೆಲ್ಲರ ನೆಚ್ಚಿನ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಸುಮಾರು ಲೇಔಟ್ಗಳ ವಿಡಿಯೋ ಮಾಡಿದ್ದೀನಿ, ನೀವು ಕೂಡ ನೋಡಿದ್ದೀರಾ. ಬಟ್ ಈ ಸಂಸ್ಥೆಯವ್ರು ಎಲ್ಲಾದರೂ ಲೇಔಟ್ ಮಾಡಿದ್ರೆ ಸಕ್ಕರೆ ಹಾಕಿದಾಗ ಇರುವೆ ಹೇಗೆ ಮುತ್ಕೊಳುತ್ತೋ ಆ ಥರ ಲೇಔಟ್ ಎಲ್ಲ ಖಾಲಿ ನೀವು ಬಂದು ತಗೋತೀನಿ ಅಂದರೆ ಸಿಗೋದು ಇಲ್ಲ. ಯಾಕಂದರೆ ಆ ಥರ ಬೆಸ್ಟ್ ಪ್ರೈಸಿಗೆ ಕೊಡ್ತಾರೆ, ಡಾಕ್ಯುಮೆಂಟ್ ಲೀಗಲ್ ಆಗಿರುತ್ತೆ, ಯಾವ ಗಿರಿಕಿಲ್ಲ ಏನು ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಅಷ್ಟು ಸಾವಿರಾರು ಕಸ್ಟಮರ್ಸ್ನ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಅಂದರೆ ಅದೇ ನಿಮ್ಮೆಲ್ಲರ ನೆಚ್ಚಿನ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಅವರೇ ಮಾಡಿರ್ತಕ್ಕಂಥ ಒಂದು ಹೊಸ ಲೇಔಟು ಸಪ್ತಗಿರಿ ಎಲಿಗೆನ್ಸ್ ಅಂತೇಳಿ. ಇಲ್ಲೂ ಕೂಡ ಅಷ್ಟೇ ಲಿಮಿಟೆಡ್ ಸೈಟ್ಸ್ ಇದ್ದಾವೆ, ನೂರಾರಿಲ್ಲ, ಕೇವಲ ಲಿಮಿಟೆಡ್ ಸೈಟ್ಸು. ಒಂದು ಚಿಕ್ಕದಾಗಿ ಎಲ್ಲ ಅಮ್ಯುನಿಟೀಸು ಕೊಟ್ಬಿಟ್ಟು ಒಂಥರ ನೋಡಿ, ರೋಡ್ ನೋಡ್ತಾ ಇರ್ಬೋದು, ಆ ಲೇಔಟ್ ನೋಡ್ತಾ ಇರ್ಬೋದು. ಅದು ನೋಡಿದ ತಕ್ಷಣ ನಿಮಗೆ ಅನಿಸುತ್ತೆ ಆ ಕಲರಿಂಗ್ ಆಗಿರ್ಬೋದು, ಲೇಔಟ್ ಅಂದರೆ ಹಿಂಗೆ ಇರಬೇಕಪ್ಪ, ತಗೊಂಡ್ರೆ ಇಂಥ ಕಡೆ ತಗೋಬೇಕಪ್ಪ ಅಂತ. ಅದಲ್ದಲೆ ಇಲ್ಲಿ ನೋಡಿ, ಆ ಬಿಲ್ಡಿಂಗ್ ನೋಡಿ, ಅದೇನು ಲಕ್ಷಕ್ಕಾಗಿರೋ ಬಿಲ್ಡಿಂಗ್ ಅಲ್ಲ, ಕೋಟಿಗಟ್ಟಲೆ ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ನೋಡಿ, ಅಲ್ಲಿ ನೋಡಿ, ಅಲ್ಲೂ ಅಷ್ಟೇ. ಮತ್ತು ಇಲ್ಲಿ ನೋಡಿ, ಲೀಲಾವತಿ ಅಮ್ಮವರ ಮನೆ ಅದು. ಆ ಮನೆಯಿಂದ ಕೇವಲ 100ರಿಂದ 200 ಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಲೇಔಟ್ ಇದು. ಸೊ ಕನ್ನಡ ಚಲನಚಿತ್ರದ ಹೆಸರಾಂತ ನಟಿಯಾಗಿರ್ತಕ್ಕಂಥ ಲೀಲಾವತಿ ಅಮ್ಮವರ ಮನೆ ಅದು. ಆ ಮನೆಯಿಂದ ಕೇವಲ 100ರಿಂದ 200 ಮೀಟರ್ ಡಿಸ್ಟೆನ್ಸಲ್ಲಿರ್ತಕ್ಕಂಥ ಲೇಔಟ್ ಇದು, ಸಪ್ತಗಿರಿ ಎಲಿಗೆನ್ಸು. ಸೊ ಅವ್ರದ್ದು 2 ಮನೆ ಇದೆ, ಹಾಸನ್ ರೋಡ್ ಹತ್ರ ಒಂದಿದೆ, ಮತ್ತು ಇಲ್ಲಿ ನೆಲಮಂಗಲದ ಹತ್ರ ಒಂದಿದೆ. ಇದು ಹಳೆ ಮನೆ, ಮುಂಚೆ ಇದ್ದಿದ್ದು. ಸೊ ನಾವೀಗಿರ್ತಕ್ಕಂಥದ್ದು ನೆಲಮಂಗಲದ ಹತ್ರ ಇರ್ತಕ್ಕಂಥ ಮನೆ ಹತ್ರ ಇರ್ತಕ್ಕಂಥದ್ದು. ಸೊ ಇಲ್ಲಿ ನೋಡಿ, ಬನ್ನಿ ಒಳಗಡೆ ಯಾವ ಥರ ಇದೆ ಡೆವಲಪ್ಮೆಂಟ್ಸು, ಎಷ್ಟು ಎಕ್ರೆಲ್ ಮಾಡಿದ್ದಾರೆ, ಸುತ್ತಮುತ್ತ ಯಾವ್ಯಾವ ಏರಿಯಿಂದ ಕನೆಕ್ಟಿವಿಟಿ ಇದೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಇದೆ, ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ, ನೆಗೋಷಿಯಬಲ್ ಇದೆಯಾ, ಆಫರ್ ಇದೆಯಾ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಲೋನಲ್ಲಿ ತೊಗೊಳೋರಿಗೆ ಲೋನು ಕೂಡ ಆಗುತ್ತಂತೆ. ಸೊ ಕ್ಯಾಶಲ್ಲಿ ತಗೋತೀರಾ ಅದು ಕೂಡ ಸಿಗುತ್ತೆ. ಯಾಕಂದರೆ ಪೂರ್ತಿ ಡಾಕ್ಯುಮೆಂಟ್ ಅಪ್ ಟು ಡೇಟ್. ಇವರು ಮಾಡೋದೇ ಆ ಥರ, ಪೆಂಡಿಂಗ್ ಇರೋ ಡಾಕ್ಯುಮೆಂಟ್ ಯಾವುದು ಮುಟ್ಟೋದು ಇಲ್ಲ. ಸೊ ಆ ಥರ ನೀಟ್ ಆ್ಯಂಡ್ ಕ್ಲೀನ್ ಹ್ಯಾಂಡ್ ಇರ್ತಕ್ಕಂಥ ಸಂಸ್ಥೆ ಅಂದರೆ ಅದು ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಹೆಮ್ಮೆಯಿಂದ ಮಾಡ್ತಕ್ಕಂಥ ಸಂಸ್ಥೆ ಇದು. ನೆನ್ನೆ ಮೊನ್ನೆಯಿಂದಲ್ಲ, ಸುಮಾರು ವರ್ಷಗಳಿಂದ ಮಾಡ್ಕೊತ ಬಂದಿದ್ದೀನಿ. ಸೊ ಇವತ್ತಿಗೂ ಆ ಹೆಸರನ್ನ ಉಳಿಸ್ಕೊಂಡಿದ್ದಾರೆ. ಸೊ ಒನ್ ಆಫ್ ದಿ ಟ್ರಸ್ಟೆಡ್ ಕಂಪ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನ್ನ ಕಡೆಯಿಂದ, ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸು. ಬನ್ನಿ ಹೇಳ್ತಾ ಹೋದರೆ ಸುಮಾರಿದೆ. ಸೊ ಯಾವಾಗಾದರೂ ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಆ 3 ಜನ ಓನರ್ಸ್ನ ಕುಂದ್ರಿಸಿ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಈಗ ಲೇಔಟ್ ಬಗ್ಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಡೀಟೇಲ್ಸ್ನ ತಿಳಿಸ್ಕೊಟ್ಬಿಡ್ತೀನಿ ಬನ್ನಿ. ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ನ ಒನ್ ಆಫ್ ದಿ ಓನರ್ ಆಗಿರ್ತಕ್ಕಂಥ ಪ್ರಶಾಂತ್ ಸರ್ ನಮ್ಮ ಜೊತೆ ಜಾಯ್ನ್ ಆಗಿ ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ನಿಮ್ಮನ್ನು ನೋಡಿದಾಗ, ನಿಮ್ಮ ಸಂಸ್ಥೆನ ಭೇಟಿ ಆದಾಗ ಯಾವಾಗಲೂ ಒಂದು ಸಾಂಗ್ ನೆನಪಾಗುತ್ತೆ. ಸೊ ಮುಂದೆ ಬನ್ನಿ, ಇನ್ನು ಮುಂದೆ ಬನ್ನಿ, ಬೇರೆ ಯಾರು ಈ ಮಾತನ್ನು ಹೇಳೋದಿಲ್ಲ. ಸೊ ಹಾಗಾಗಿ ಯಾರು ಮುಂದಕ್ಕೆ ತಳ್ಳೋ ಅವಶ್ಯಕತೆ ಇಲ್ಲ, ನಾವೇ ಮುಂದೆ ಬರ್ತೀವಿ. ಅಷ್ಟೇ ಕ್ಲಿಯರಾಗಿ, ಅಷ್ಟೇ ಟ್ರಸ್ಟಾಗಿ ಕಂಪ್ನಿ ನಡೆಸ್ಕೊಂಡ್ಬಂದಿದ್ದೀವಿ. ಹಾಗಾಗಿನೇ ನಾವು ಮುಂದೆ ಬರ್ತಾನೆ ಇದ್ದೀವಿ ಅಂತ ನೀವು ಹೇಳಿದ್ದೀರಾ. ಸೊ ಅದೇ ಥರನೇ ಮುಂದೆ ಹೋಗ್ತಾನೆ. ಸೊ ಆಲ್ ದ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ನೆಲಮಂಗಲದಲ್ಲಿ ನೀವು ಮುಟ್ಟದೇ ಇರೋ ಜಾಗನೇ ಇಲ್ಲ, ಹಂಗಾಗೋಗಿದೆ ನೆಲಮಂಗಲ ಸುತ್ತಮುತ್ತ. ಹೌದು, ಆಲ್ಮೋಸ್ಟ್ ಒಂದು 14 to 15 ಪ್ರಾಜೆಕ್ಟ್ಸ್ ಕಂಪ್ಲೀಟ್ ಆಗಿದೆ. ಓಕೆ. ಸಪ್ತಗಿರಿ ಪ್ರಮೋಟರ್ ಅಂಡ್ ಡೆವಲಪರ್ಸ್ ಇಂದ ಇದು 15ನೇ ಪ್ರಾಜೆಕ್ಟ್ ಸರ್. ಇದು ನಾವೇನು ಮಾಡ್ತಿದ್ವಿ ಸಪ್ತಗಿರಿ ಎಲಿಗೆನ್ಸ್ ಅನ್ನೋದು 15ನೇ ಪ್ರಾಜೆಕ್ಟ್. ಸೊ ಇವ್ರ ಕಂಪ್ನಿ ಹೇಗಾಗಿದೆ ಅಂತಂದರೆ, ಇವರಿಗೆ ಮಾರ್ಕೆಟಿಂಗೇ ಬೇಡ. ಯಾಕಂದರೆ ಆಲ್ರೆಡಿ ಪಾಸ್ಟಿಗೆ ಬೈ ಮಾಡಿರ್ತಕ್ಕಂಥ ಕಸ್ಟಮರ್ದು ಇದೆಯಲ್ಲ, ಆ ರೆಫರೆನ್ಸೇ ಸಾಕು ಒಂದು ಲೇಔಟಲ್ಲಿ ಇಡೀ ಸೈಟ್ಗಳನ್ನ ಸೇಲ್ ಮಾಡೋದಕ್ಕೆ. ಅಷ್ಟು ಫೇಮಸ್ ಇರ್ತಕ್ಕಂಥ ಸಂಸ್ಥೆ ಜನಗಳ ಹತ್ರ. ಸೊ ಅಷ್ಟೇ ವಿಶ್ವಾಸನ ಗಳಿಸಿದ್ದಾರೆ. ಸೊ ನಮ್ಮ ಚಾನಲ್ಲು ಅಷ್ಟೇ ಅವತ್ತಿನಿಂದನೂ ಸುಮಾರು ವರ್ಷಗಳಿಂದ ಪ್ರಮೋಟ್ ಮಾಡ್ಕೊತ ಬಂದಿದ್ದೀವಿ. ಸೊ ಇವತ್ತಿಗೂ ಅಷ್ಟೇ ಅದೇ ವಿಶ್ವಾಸನ ಉಳಿಸ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಸೈಟ್ ತೊಗೋಬೇಕಂತಿರೋ ಲೀಗಲ್ ಡಾಕ್ಯುಮೆಂಟು ಮತ್ತು ಅಡ್ವಾನ್ಸ್ ಲಕ್ಷಗಟ್ಟಲೆ ಇಲ್ಲ, ಓನ್ಲಿ ಲಿಮಿಟೆಡ್ ಅಮೌಂಟ್ ಅಷ್ಟೇ. ಆ ಥರ ಒಂದು ವಿಶ್ವಾಸ ಉಳಿಸ್ಕೊಂಡ್ಬಂದಿದ್ದಾರೆ. ಸೊ ಮುಂದೂ ಅದೇ ಥರ ಇರ್ತೀರನ್ನ ಭರವಸೆ ಖಂಡಿತ ಇರ್ತೀವಿ ಖಂಡಿತ ಸರ್. ಸೊ 3 ಜನ ಕಟ್ಟಿರ್ತಕ್ಕಂಥ ಸಾಮ್ರಾಜ್ಯ ಅದೇ ಸಪ್ತಗಿರಿ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್.
ಸೊ ಪ್ರಶಾಂತ್ ಸರ್ ಒನ್ ಆಫ್ ದಿ ಓನರು ಆ 3 ಜನದಲ್ಲಿ. ಸೊ ಇವ್ರನ್ನ ಭೇಟಿ ಆಗ್ಬೋದು ನೀವು. ಮತ್ತು ಇನ್ನೊಬ್ರು ಇದ್ದಾರೆ, ಸುಮನ್ ಸರ್ ಅಂತ ಇದ್ದಾರೆ, ಯೋಗೀಶ್ ಸರ್ ಅಂತ ಇದ್ದಾರೆ. ಸೊ ಜಾಸ್ತಿ ತಡ ಮಾಡೋದು ಬೇಡ, ಇವ್ರ ಸಂಸ್ಥೆ ಬಗ್ಗೆ ಹೇಳ್ತಾ ಹೋದರೆ ದಿನಾನೂ ಸಾಲದು, ಅಷ್ಟು ಇದೆ ಇವ್ರ ಬಗ್ಗೆ ಡೀಟೇಲ್ಸು. ಈ ಲೇಔಟ್ ಬಗ್ಗೆ ಮಾಹಿತಿ ಕೊಟ್ಬಿಡೋಣ ಸರ್, ಜಾಸ್ತಿ ತಡ. ಖಂಡಿತ ಸರ್. ಸರ್ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಸರ್? ಸರ್ ಎಕ್ಸಾಕ್ಟ್ಲಿ ನಾವು ಮೈಲ್ನಳ್ಳಿಯಲ್ಲಿ ಇದ್ದೀವಿ ಸರ್. ಮೈಲ್ನಳ್ಳಿ ಹೌದು. ಅಂದರೆ ನೆಲಮಂಗಲದಿಂದ ಇನ್ನೂ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಎಕ್ಸಾಕ್ಟ್ಲಿ ನೆಲಮಂಗಲ ಬಸ್ ಸ್ಟಾಪಿಂದ ಈ ಪ್ರಾಜೆಕ್ಟ್ಗೆ ಎಕ್ಸಾಕ್ಟ್ಲಿ 2.5 ಕಿಲೋಮೀಟರ್. 2.5 ಕಿಲೋಮೀಟರ್ ನಿಮಗೆ ಟುವರ್ಡ್ಸ್ ದೊಡ್ಡಬಳ್ಳಾಪುರ ರೋಡ್. ಓಕೆ. ನೆಲಮಂಗಲ ಆದ್ಮೇಲೆ ಬಸ್ ಸ್ಟಾಪ್ ಆದ್ಮೇಲೆ ಬಸವನಹಳ್ಳಿ ಆದ್ಮೇಲೆ ಮೈಲ್ನಳ್ಳಿ. ಹೌದು ಸರ್. ಸೊ ಈಗ ಲೀಲಾವತಿ ಅಮ್ಮನವ್ರ ಮನೆ ಇರ್ತಕ್ಕಂಥದ್ದು ಮೈಲ್ನಳ್ಳಿ. ಹೌದು, ಅವ್ರ ಸ್ವಂತ ಮನೆ ಇದೆ ಸರ್. ಸೊ ಯಾರು ಕೇಳಿದ್ರು ಹೇಳ್ತಾರೆ ಹಳೆ ಮನೆ ಇತ್ತಲ್ಲ ಎಲ್ಲಿದೆ ಅಂತ. ಸೊ ಅಲ್ಲೇ ಲೇಔಟ್ ಇರ್ತಕ್ಕಂಥದ್ದು. ಹೌದು, ಅದ್ರ ಅಟ್ಯಾಚ್ ಸರ್. ಓಕೆ. ಎಷ್ಟು ಎಕರೆ ಪ್ರಾಜೆಕ್ಟ್ ಸರ್ ಎಲ್ಲ? ಇದು ನಿಮಗೆ ಟೋಟಲ್ ಅರೌಂಡ್ ಒಂದು 4 ಎಕರ್ಸ್ ಬರುತ್ತೆ ಸರ್. 4 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಎಷ್ಟು ಸೈಟ್ಸ್ ಬಂದಿದೆ ಸರ್? ನಂಬರ್ ಆಫ್ ಸೈಟ್ಸ್ ಬಂದು 58 ಸೈಟ್ ಬಂದಿದೆ. 58 ಸೈಟ್, 58 ಸೈಟ್ಸ್. ಹೌದು. ಯಾವ್ಯಾವ ಡೈಮೆನ್ಷನ್ ಅಲ್ಲಿ ಇದ್ದಾವೆ? 30-40 ಇದೆ, 30-50 ಇದೆ. ಆಮೇಲೆ ODD ಸೈಟ್ಸ್ ಇದೆ ಸರ್. ಓಕೆ. ಏನು ಆಸ್ ಪರ್ BM ಮಾಡಿದ ಏನಿದೆಯೋ ಆ ಥರ 30-40, 30-50 ಮತ್ತು 40-60 ಇದೆಯಾ? 40-60 ಇದೆ ಸರ್. ಕಾರ್ನರ್ ಸೈಟ್ಸ್ ಇದೆ ಸರ್. ಲಿಮಿಟೆಡ್ ಸೈಟ್ಸ್ ಇದೆ. ಓಕೆ. ಮತ್ತು ಆರ್ಟ್ ಸೈಟ್ಸ್ ಇದೆ. ODD ಸೈಟ್ಸ್ ಇದೆ. ಓಕೆ. ಎಷ್ಟಂದ್ರಿ ಸರ್ ಟೋಟಲ್ ನಂಬರ್ ಆಫ್ ಸೈಟ್ಸ್? ನಂಬರ್ ಆಫ್ ಸೈಟ್ಸ್ ಬಂದು ನಿಮಗೆ 58 ಬರುತ್ತೆ. 58 ಸೈಟ್ಗಳಿರ್ತಕ್ಕಂಥದ್ದು 4 ಎಕರೆ ಮಾಡಿರ್ತಕ್ಕಂಥ ಪ್ರಾಜೆಕ್ಟು. 58 ಸೈಟ್ಸ್ ಇದಾವೆ. ಎಲ್ಲ ಡೈಮೆನ್ಷನಲ್ಲೂ ಅವೈಲೇಬಿಲಿಟಿ ಇದೆ. ಫೇಸಿಂಗ್ ಸರ್ ನಿಮಗೆ ಈಸ್ಟ್ ಇದೆ, ವೆಸ್ಟ್ ಇದೆ, ನಾರ್ತ್ ಸೌತ್ ಎಲ್ಲ ಸಿಗುತ್ತೆ ಸರ್. ಎಲ್ಲ ಫೇಸಿಂಗ್ ಸಿಗುತ್ತೆ ಸರ್. ಓಕೆ. ಮತ್ತು ಸರ್ ಏನು ಡಾಕ್ಯುಮೆಂಟ್ ಅಪ್ರೂವಲ್ ಬರುತ್ತೆ ಇದು? ಸರ್ ಇದು ನಿಮಗೆ BMRD ಅಪ್ರೂವ್ಡ್ 911A ಖಾತಾ ಸೈಟ್ ಸರ್ ಇದು. ಸೊ BMRD ಅಪ್ರೂವ್ಡ್ ಎ ಖಾತಾ ಇರ್ತಕ್ಕಂಥ ಪ್ರಾಪರ್ಟಿ. ಹೌದು ಸರ್. ಸೊ BMRD ಅಪ್ರೂವ್ಡ್ ಆಗಿರೋದ್ರಿಂದ ಲೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸರ್. ನಿಮಗೆ ಬ್ಯಾಂಕ್ಸ್ ಎಲ್ಲ 90% ಲೋನ್ ಕೊಡ್ತಾರೆ ಇದಕ್ಕೆ. 90%. ಕಸ್ಟಮರ್ ಹತ್ರ ಜಸ್ಟ್ ಒಂದು 5 lakhs 7 lakhs ಇದ್ರೆ ಸಾಕು ಸರ್. ಮಿಕ್ಕಿದ್ರೆ ಲೋನ್ ಮಾಡಿಸ್ಕೊಳ್ಳೋ ಜವಾಬ್ದಾರಿ ನಂದು. ಅಂದ್ರೆ ಅವ್ರದ್ದು IT ಅದಕ್ಕೆ ನಾನು ಸಪೋರ್ಟ್ ಮಾಡಬೇಕು ಅಷ್ಟೇ. ನ್ಯಾಷನಲೈಸ್ ಬ್ಯಾಂಕಲ್ಲೇ ಲೋನ್ ಆಗುತ್ತೆ. BMRD ಎ ಖಾತಾ. ಹೌದು ಸರ್. ನೀವು ಬೇಡ ಅಂದ್ರೂ ಕೂಡ ಸರ್ ಆ ಸೈಟಿಗೆ ನಾವು ಲೋನ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರನೇ ಬರ್ತಾರೆ ಬ್ಯಾಂಕ್ ಅವರು. ಅಷ್ಟು ಗೇಜ್ ಇರ್ತಕ್ಕಂಥ ಪ್ರಾಪರ್ಟಿ. BMRD ಎ ಖಾತಾ. ಹೌದು ಸರ್. ಅಲ್ವಾ ಸರ್? ಅದರಲ್ಲೂ ಕೂಡ ನೆಲಮಂಗಲ ಹತ್ರ ಇರ್ತಕ್ಕಂಥ ಪ್ರಾಪರ್ಟಿ. ನೆಲಮಂಗಲ ಹತ್ರ ಯಾರು ಬೈ ಮಾಡೋಕ್ಕೆ ಆಗಲ್ಲ, ಆ ರೇಂಜಿಗೆ ಪೀಕಿಗೆ ಹೋಗಿ ತಲುಪಿದೆ. ಇದೇ 3 ವರ್ಷದಿಂದ ಎಷ್ಟು ರೇಟಿಗೆ ನಾವು ವಿಡಿಯೋ ಮಾಡ್ತಿದ್ವಿ ಸರ್, ಇವತ್ತು ಯಾವ ರೇಟಿಗೆ? 1800 ಜಾಂತರ ವ್ಯತ್ಯಾಸ ಸರ್. ನಿಮಗೆ ಆಸ್ ಪರ್ ನಿಮಗೆ 150% ರೈಸ್ ಆಗಿದೆ. 150% ಪ್ರಾಪರ್ಟಿ ವ್ಯಾಲ್ಯೂ ನೆಲಮಂಗಲದಲ್ಲೇ. ಬರೀ ಸೈಟ್ ಅಷ್ಟೇ ಅಲ್ಲ, ಇವನ್ ನೀವೇನಾದ್ರೂ ಎಕರೆಗಟ್ಟಲೆ ಹೊಲ ಬೈ ಮಾಡ್ತೀನಿ ಅಂದ್ರೂ ನಾವೆಲ್ಲ ಕೋಟಿಗಟ್ಟಲೆ ಟಚ್ ಮಾಡಂಗಿಲ್ಲ. ಡಿಮ್ಯಾಂಡ್ ಇದೆ. ಈಗ ಯಾವ ರೈತರು ಕೂಡ ಕೊಡ್ತಾ ಇಲ್ಲ, ಯಾಕಂದ್ರೆ ಅಷ್ಟು ರೇಟು, ಅಷ್ಟು ಡೆವಲಪ್ಮೆಂಟ್, ಅಷ್ಟು ಒಂದು ಡಿಮ್ಯಾಂಡ್ ಇದೆ ಆ ಜಾಗಕ್ಕೆ. ಆಮೇಲೆ ನೆಲಮಂಗಲ ಏನು ಗೊತ್ತಾಗಿದೆ ಸರ್, ನೆಲಮಂಗಲ ನಿಮಗೆ ಬ್ಯಾಂಗ್ಳೂರ್ಗೆ ಮೇನ್ ಡೋರ್ ಇದ್ದಂಗೆ. ಓಕೆ. ಈಗ ದಾವಣಗೆರೆ, ಪೂನಾ, ಮುಂಬೈ, ಮಂಗಳೂರು ಬರ್ಬೇಕಂದ್ರೆ ಅದ್ರ ಮೇಲೆ ಬರ್ತೀರಾ ನೀವು? ನೆಲಮಂಗಲ ಮೇಲೆ ಬರೋದು. ಆಮೇಲೆ ಡಾಬಾಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಯಿತು. ಆಮೇಲೆ ನಿಮಗೆ ಇದಿದೆಯಲ್ಲ ಎಕ್ಸಿಬಿಷನ್ ಸೆಂಟರ್ ಆಯಿತು ನಿಮಗೆ. ಆಮೇಲೆ ಕ್ವೀನ್ ಸಿಟಿ ಆಯಿತು. ಆಮೇಲೆ ನಿಮಗೆ ಪೆರಿಫಿಲ್ ರಿಂಗ್ ರೋಡ್ ಬರ್ತಿದೆ. ಆಮೇಲೆ STR ರಿಂಗ್ ರೋಡ್ ಬರ್ತಿದೆ. ಪೆರಿಫಿಲ್ ರಿಂಗ್ ರೋಡ್ಗೂ ನಮ್ಮ ಪ್ರಾಪರ್ಟಿಗೂ ಎಕ್ಸಾಕ್ಟ್ಲಿ 200 ಮೀಟರ್ಸ್. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ವಿ. ಸೊ ಸೈಟ್ ತೊಗೊಳೋದಕ್ಕೆ ಜನ ಸಾಗರನೇ ಬರ್ತಾ ಇದ್ದಾರೆ ಅಂತ ಹೇಳಿ. ಇವತ್ತಿಗೂ ಹೋಮ್ ಪೇಜಲ್ಲಿ ಇದೆ MVP ಕನ್ನಡ ಯೂಟ್ಯೂಬ್ ಚಾನಲಲ್ಲಿ, ಸಪ್ತಗಿರಿ ಸಂಸ್ಥೆಯವ್ರದ್ದು. ಸೊ ಅಲ್ಲಿ ಹೇಳಿದ್ರು ಸರ್, ನೀವೇ ಅದನ್ನ ಹೇಳಿದ್ದು, ಬೆಂಗಳೂರಿಗೆ ಹೆಬ್ಬಾಗಿಲು ಅಂತ ಏನಾದರೂ ಇದ್ರೆ, ಅಂದರೆ ಒಂದು ಮನೆಗೆ ಮೇನ್ ಡೋರ್ ಅಂತ ಕರಿತೀವಿ, ಅದೇ ಥರನೇ ಬೆಂಗಳೂರಿಗೆ ಒಂದು ಮೇನ್ ಡೋರ್ ಇರುತ್ತೆ. ಆ ಮೇನ್ ಡೋರ್ ಬಂದು ನೆಲಮಂಗಲ ಸರ್ ಅಂತ ನೀವು ಹೇಳಿದ್ರು. ಹೌದು, ಖಂಡಿತ. ಸುಮಾರು ವಿಡಿಯೋಗಳನ್ನ ಯೂಸ್ ಮಾಡಿದ್ದೀನಿ ಅದನ್ನು. ಹೌದು. ಸೊ ಯಾರಾದರೂ ನೆಲಮಂಗಲ ಅಂತಕ್ಕಂಥ ಸೈಟ್ ತೊಗೊಂತಿದ್ದೀರಾ, ಮೇನ್ ಡೋರ್ ಹತ್ರನೇ ಇರ್ತಕ್ಕಂಥದ್ದೇ ಇದು. ಹೌದು. ಮನೆಗೆ ಮೇನ್ ಡೋರ್ ತೆಗೆಯೋದು ಒಂದೇ, ನೆಲಮಂಗಲಕ್ಕೆ ಎಂಟ್ರಿ ಆಗೋದು ಅಂದ್ರೆ. ನೆಲಮಂಗಲ ಬಂದರೆ ಬ್ಯಾಂಗ್ಳೂರು ಬಂದಂಗೆ ಆಯ್ತು ಸರ್. ಅಂದ್ರೆ ಅಷ್ಟು ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಜಿಲ್ಲೆಗಳು ಬರ್ತಕ್ಕಂಥದ್ದು ಈ ರೂಟಲ್ಲೇ. ಹೌದು. ಹಾಗಾಗಿ ಕ್ರೌಡ್ ಜಾಸ್ತಿ, ಡಿಮ್ಯಾಂಡು ಹಂಗೆ ಇರುತ್ತೆ ಸರ್. ಈಗ BMRD ಎ ಖಾತಾ. ಹೌದು. ಇಮಿಡಿಯೇಟ್ ರಿಜಿಸ್ಟ್ರೇಷನ್ ರೆಡಿ ಇದೆಯಾ? ಇಮಿಡಿಯೇಟ್ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸರ್. ಕನ್ಸ್ಟ್ರಕ್ಷನ್ ಇಮಿಡಿಯೇಟ್ ನೋಡಿ. ಸುತ್ತಲೂ ನೋಡಿ ಮನೆ ಬಂದಿಲ್ವಲ್ಲ, ನಮ್ಮ ಲೇಔಟ್ ಪಕ್ಕದಲ್ಲ ಸುತ್ತಲೂ ಮನೆ ಇದೆ. ಬರೀ ರಿಜಿಸ್ಟ್ರೇಷನ್ ಅಲ್ಲ, ಕನ್ಸ್ಟ್ರಕ್ಷನ್ಗೂ ರೆಡಿ. ಇಮಿಡಿಯೇಟ್ ಕನ್ಸ್ಟ್ರಕ್ಷನ್. ಇದು ದಿಸ್ ಇಸ್ ನಾಟ್ ಎ ಫಾರ್ ಇನ್ವೆಸ್ಟ್ಮೆಂಟ್ ಸರ್. ಇದು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಯಾರಾದರೂ ಮನೆ ಕಟ್ಕೊಬೇಕು ಅನ್ನೋರು ಬಂದು ತೊಗೊಬೋದು ಸರ್. ಸೊ ಲೇಔಟು ನೋಡೋದಕ್ಕೂ ಬ್ಯೂಟಿಫುಲ್ ಆಗಿದೆ. ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ನೀವೇ ಹೇಳ್ಬಿಡಿ ಸರ್. ಸರ್ ಕಾಂಪೌಂಡ್ ವಾಲ್ ಕೊಟ್ಟಿದ್ದೀವಿ. ಕಾಂಪೌಂಡ್ ವಾಲ್ ಕೊಟ್ಟಿದ್ದೀರಾ, ಸುತ್ತ ಆಲ್ ಅರೌಂಡ್ ಕೊಟ್ಟಿದ್ದೀವಿ. ಆಮೇಲೆ ನಿಮಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಕೊಟ್ಟಿದ್ದೀವಿ ಸರ್. ಅಂಡರ್ಗ್ರೌಂಡ್ ಕೇಬಲಿಂಗ್ ಪ್ರತಿಯೊಂದಕ್ಕೆ MCB ಕೂಡ ಇದೆ. ಹೌದು. CC ರೋಡ್ ಕೊಟ್ಟಿದ್ದೀವಿ. ಪಾರ್ಕ್ ಕೊಟ್ಟಿದ್ದೀವಿ ನಿಮಗೆ. ಎಷ್ಟು 40 ಫೀಟಾ ಸರ್? ಇದು ಎಂಟ್ರೆನ್ಸ್ ಬಂದು 40 ಫೀಟ್ ರೋಡ್. ಇದು ಸಬ್ ರೋಡ್ 30 ಫೀಟ್. ಸಬ್ ಎಲ್ಲ 30 ಫೀಟ್ ಕೊಟ್ಟಿದ್ದೀವಿ. ಓಕೆ. ಮತ್ತೆ ಸ್ಟ್ರೀಟ್ ಲೈಟ್ಸ್ ಕೂಡ ಇದೆ. ಸ್ಟ್ರೀಟ್ ಲೈಟ್ಸ್ ಇದೆ, ಮತ್ತೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಇದೆ ಸರ್. ಅಂಡರ್ಗ್ರೌಂಡ್ ಕೇಬಲಿಂಗ್. ಹೌದು. ಮತ್ತೆ ವಾಟರ್ ಟ್ಯಾಂಕ್ ಮಾಡಿದ್ದೀವಿ. ಓಕೆ. UGD ಎಲ್ಲ ಮಾಡಿದ್ದೀವಿ ಸರ್. ಎಲ್ಲ ಫುಲ್ ಟೋಟಲ್ ನಿಮ್ಗೆ ನೋಡಿ ಇದೇ UGD ನಿಮಗೆ. ಓಕೆ. ಅಂದ್ರೆ ಎಲ್ಲ ಟೋಟಲ್ ಕ್ಲೋಸ್ ಸರ್. ಯಾವುದು ಓಪನ್ ಬರಲ್ಲ. ಆಮೇಲೆ ಇಲ್ಲಿ ನಿಮಗೆ ಮೋರಿನೂ ಬರಲ್ಲ. ಇಲ್ಲಿ ಓಕೆ. ಮೋರಿನೂ ಬರಲ್ಲ ಇದಕ್ಕೆ. ಯಾವ ಥರ? ಟೋಟಲ್ ನಿಮಗೆ ಪೈಪ್ಸ್ ಹಾಕಿ ಎಲ್ಲ ಟೋಟಲ್ ತೋರಿಸೋದಲ್ಲ, ಟೋಟಲ್ ಕ್ಲೋಸ್ ಆಗ್ಬಿಟ್ಟಿದೆ ನೋಡಿ. ಒಂದು ಲೇಔಟ್ನ
ಸುಮ್ಮನೆ ಮಾಡೋದಲ್ಲ, ಕ್ವಾಲಿಟಿಯಾಗಿ ಮಾಡಬೇಕಂತೆ. ಆ ಕ್ವಾಲಿಟಿ ಮಾಡೋದ್ರಲ್ಲಿ ಇವೆಲ್ಲ ಮ್ಯಾಟ್ರ್ ಆಗ್ತವೆ. ನೀವು ಯಾವಾಗಾದರೂ ಈ ಲೇಔಟ್ನ ವಿಸಿಟ್ ಮಾಡಿದ್ರೆ ಅಥವಾ ಇವ್ರ ಆಫೀಸ್ಗೆ ಹೋದರೆ, ಸೊ ಅವ್ರ ಹತ್ರ ಒಂದಿಷ್ಟು ವೀಡಿಯೋಗಳಿದಾವೆ, ಅವ್ನು ಕೇಳಿ. ಚರಂಡಿ ವ್ಯವಸ್ಥೆ ಏನಿದೆಯೋ ಯೂಶಲ್ಲಾಗೆ ಒಂದು ಸ್ಲ್ಯಾಬ್ ಹಾಕ್ಬಿಟ್ಟು ಸಿಮೆಂಟಲ್ಲೆಲ್ಲ ಮಾಡ್ತಾರೆ, ಅಷ್ಟೇ ಸಾಕಾಗಿತ್ತು. ಅದರೊಳಗಡೆ ಒಂದೊಳ್ಳೆ ಪೈಪ್ನು ಕೂಡ ಹಾಕಿದ್ರೆ, ಅದು ದೊಡ್ಡ ಪೈಪ್, ಅದ್ರ ಮುಖಾಂತರ ಹೋಗೋದಕ್ಕೆ ಈಸಿಯಾಗಿ. ಹೌದು ಸರ್. ಸೊ ಅವೆಲ್ಲ ಕ್ವಾಲಿಟಿ ವರ್ಕ್ಸು. ಸೊ ನೋಡ್ತಾ ಇರ್ಬೋದು, ಸ್ಟ್ರೀಟ್ ಲೈಟ್ಸ್ ಆಗಿರ್ಬೋದು, 40 ಫೀಟ್ CC ರೋಡ್ ಆಗಿರ್ಬೋದು, ಮತ್ತು ಫುಟ್ಪಾತ್ ನೋಡಿ ಇಲ್ಲಿ. ಸೊ ಒಂದು ವಾಕಿಂಗ್ ಟ್ರ್ಯಾಕ್ ಅಂತಲೂ ಕರಿಬೋದು, ಫುಟ್ಪಾತ್ ಅಂತಲೂ ಕರಿಬೋದು. ಇದು ಅಷ್ಟೇ ಅರೌಂಡ್ 4.5 5 ಅಡಿ ಲೆಕ್ಕಾಚಾರ ಕೊಟ್ಟಿದ್ದಾರೆ ಲೆಂತ್. ಬಂದಿದೆ ಸರ್. ಯಾಕಂದ್ರೆ ಗೊತ್ತಾ ನೋಡಿ, ಇದ್ರ ಕೆಳಗಡೆ ಮೋರಿ ಇದೆ, ಇದ್ರ ಕೆಳಗಡೆ. ಓಕೆ, ಪೈಪ್ಸ್ ಹಾಕಿ ಕ್ಲೋಸ್ ಮಾಡಿದ್ದೀವಿ. ಇದು ಎನಿ ಟೈಮ್ ಕ್ಲೋಸ್ ಇದೆ, ಓಪನ್ ಅಂತೂ ಆಗೋದೇ ಇಲ್ಲ. ಸೂಪರ್. ಆ ಸ್ಪೇಸ್ ಅವ್ರಿಗೆ ಸಿಕ್ಕಿದೆ ಈಗ. ಹೌದು ಸರ್. ಮತ್ತೆ ಪಾರ್ಕ್ ಎಷ್ಟು ಕೊಟ್ಟಿದ್ದೀರಾ? ಪಾರ್ಕ್ ನಿಮ್ಗೆ ಬ್ಯಾಕ್ ಸೈಡ್ ಪಾರ್ಕ್ ಬರುತ್ತೆ ಸರ್. ವಾಟರ್ ಟ್ಯಾಂಕ್ ಇದೆಯಲ್ಲ ಸರ್, ಓಕೆ, ಅದೇ ನಿಮ್ಗೆ ಪಾರ್ಕ್ ಬರುತ್ತೆ. ಓಕೆ, ಅದು ನಿಮ್ಗೆ ಒಂದು CAL ಬರುತ್ತೆ. ಓಕೆ 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 ಓಕೆ. CA ಜಾಗ ಇದೆ, ಪಾರ್ಕ್ ಇದೆ, ಸೊ ಎಲ್ಲ ವ್ಯವಸ್ಥೆ ಇದೆ. ಒಂದು ಸೈಟ್ ನಂಬರು, ಡಿಮಾರ್ಕೇಶನ್ ಎಲ್ಲ ರೆಡಿ, ಪ್ರತಿಯೊಂದು ಆಗಿದೆ ಸರ್. ಮತ್ತೆ ಓವರ್ ಟ್ಯಾಂಕ್ ಕೂಡ ರೆಡಿ ಆಗಿದೆ. ಮಾಡಬೇಕಾ ಸರ್ ಇನ್ನು? ಅದು ಕಂಪ್ಲೀಟ್ ಆಗಿದೆ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಡಂಪ್ ಮಾಡಬೇಕಷ್ಟೇ, ವಾಟರ್ ಡಂಪ್ ಮಾಡಬೇಕು. ಬೋರ್ ಎಷ್ಟಿದೆ ಸರ್? ಬೋರ್ 2 ಬೋರ್ ಹಾಕಿದ್ದೀವಿ ಸರ್. 2 ಬೋರ್ ಹಾಕಿದ್ದೀವಿ. ಓಕೆ. ಬೇಸಿಕ್ ಬಂದ್ಬಿಟ್ಟು 30-40 ಇಂದನೇ ಸ್ಟಾರ್ಟ್. ಬೇಸಿಕ್ ಬಂದು 30-40. ಒಂದು 2 ಸೈಟ್ ODD ಸೈಟ್ಸ್ ಇದೆ. ಒಂದು 858 ಅಡಿ ಒಂದಿದೆ, ಒಂದು 950 ಅಡಿ, ಒಂದು 2 ಸೈಟ್ ಸಿಗುತ್ತೆ ಸರ್. ಓಕೆ. ಅಂದ್ರೆ ಬಡ್ಜೆಟ್ ಅಲ್ಲಿ ತಗೊಳೋರಿಗೆ 850 ಅಡಿ ಒಂದಿದೆ. ಯಾರು ಮೊದಲು ಬರ್ತೀರೋ ತಗೊಂಬೋದು ಅಷ್ಟೇ. ಹೌದು ಸರ್. ಅದು ಬಿಟ್ಟು 40-60 ತಗೊಂತೀನಿ ಅಂದ್ರೆ ಕಾರ್ನರ್ ಸೈಟ್ಸ್ ಇದೆ. ನಿಮ್ಗೆ ಆಲ್ ಕಾರ್ನರ್ ನಿಮಗೆ 40-60 ಬರುತ್ತೆ. ಸ್ವಲ್ಪ ODD ಸೈಟ್ಸ್ ಇದೆ ಸರ್. ಓಕೆ. ಕಾರ್ನರ್ ಎಲ್ಲ ODD ಬರುತ್ತೆ ಸ್ವಲ್ಪ, ಅದು ಬೇಕಾದ್ರೆ ತಗೋಬೋದು. ಓಕೆ. ಮತ್ತು ಸುತ್ತಮುತ್ತ ಡೆವಲಪ್ಮೆಂಟ್ಸ್ ಅಂತ ಬಂದರೆ ಆಲ್ರೆಡಿ ಸುಮಾರು ವೀಡಿಯೋ ಮಾಡಿದ್ದೀನಿ, ನೋಡಿರ್ತಾರೆ. ಆದರೂ ಕೂಡ ಈ ಲೇಔಟಿಗೆ ಸಂಬಂಧಪಟ್ಟಂಗೆ ಡೆವಲಪ್ಮೆಂಟ್ ಅಂದರೆ ಏನೇನು ಹೇಳ್ಬೋದು ಸರ್? ಡೆವಲಪ್ಮೆಂಟ್ ವೈಸ್ ನೋಡೋಕೆ ಹೋದ್ರೆ ಸರ್, ಇದು ವೆರಿ ಕ್ಲೋಸ್ ಟು ನೆಲಮಂಗಲ ಸರ್. 2.5 ಕಿಲೋಮೀಟರ್ಸ್. ನೆಲಮಂಗಲ ರೈಲ್ವೆ ಸ್ಟೇಷನ್ಗೂ ನಮ್ಮ ಪ್ರಾಪರ್ಟಿಗೂ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಇದೆ ಸರ್. ಹೌದು. ಗೊಳ್ಳಳ್ಳಿ ರೈಲ್ವೆ ಸ್ಟೇಷನ್ಗೂ ನಮ್ಮ ಪ್ರಾಪರ್ಟಿಗೂ ಎಕ್ಸಾಕ್ಟ್ಲಿ 4 ಕಿಲೋಮೀಟರ್ಸ್ ಬರುತ್ತೆ ಸರ್. ಮತ್ತೆ STRR PRR ರಿಂಗ್ ರೋಡು, ಪೆರಿಫಿಲ್ ರಿಂಗ್ ರೋಡು, ಕಸ್ಟಮರ್ಸ್ ಯಾರಾದ್ರೂ ಸೈಟ್ ವಿಸಿಟ್ ಬರ್ತಾರಲ್ಲ ಸರ್, ಆ ದಿವಸ ನಾನು ಸ್ಯಾಂಕ್ಷನ್ ಆಗಿರೋದು ಕಾಪಿ ಕೊಡ್ತೀನಿ. ಓಕೆ. ರೋಡ್ ವರ್ಕ್ದು ಅದು ಇವತ್ತೇನಿದೆ, ಇವತ್ತು 80 ಫೀಟ್ ರೋಡ್ ಇತ್ತಲ್ವ ಸರ್, ಅದೇ ನಿಮಗೆ 300 ಫೀಟ್ ರೋಡ್ ಆಗ್ತಿದೆ. ಪೆರಿಫಿಲ್ ರಿಂಗ್ ರೋಡ್ಗೆ ಕನೆಕ್ಷನ್ ಟುವರ್ಡ್ಸ್ ಏರ್ಪೋರ್ಟ್ ರೋಡ್ಗೆ ಕೊಟ್ಟಿರೋದು. ಓಕೆ. ಮತ್ತು ಇದಾದ ನಂತರ ನಾರ್ಮಲ್ ಕ್ವೀನ್ ಸಿಟಿ ಇದೆ. ಆಮೇಲೆ ನೆಲಮಂಗ್ಲಾಗೆ ಇದು ಬರ್ತಿದೆ ನಿಮಗೆ, ಇಂಡಸ್ಟ್ರಿಯಲ್ ಇದು ಅಕ್ವೈರ್ ಆಯಿತು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಕ್ವೈರ್ ಆಯಿತು, ಕ್ವೀನ್ ಆಯಿತು, ಕ್ವೀನ್ ಸಿಟಿ ಆಯಿತು, ಮತ್ತು ನಿಮಗೆ ಮೆಟ್ರೋ ಆಯಿತು. ಎಲ್ಲ ಪ್ರತಿಯೊಂದು ಅನುಕೂಲ ಇದೆ ಸರ್. ಓಕೆ. ಆಮೇಲೆ ಈಗ ನಮ್ಮ ಇವ್ರು ಇದಾರಲ್ವಾ, ರೈಲ್ವೆ ಮಿನಿಸ್ಟರ್ ಸೋಮಣ್ಣ ಅವರು, ಹೌದು, ಈಗ ಸಬ್ ಅರ್ಬನ್ ರೈಲ್ ಬಿಡ್ತಿದ್ದಾರೆ. ಆ ಥರ ಬಿಟ್ಟಾಗೂ ಈಸಿ ಆಗುತ್ತೆ ಸರ್. ಅಲ್ವಾ? ಸೊ ಅಂದರೆ ಈಗ GBX ಸೇರಿದೆಯಾ ಅಂತ ಕೇಳ್ತಾರೆ ತುಂಬ ಜನ. ಸೊ ಇದು GBX ಸೇರುತ್ತಾ ಸರ್? ಇದು GBX ಬಂದಿಲ್ಲ ಸರ್. ಇದು ನಿಮ್ಗೆ ಏನು ಬಂದಂದ್ರೆ ಇದು ನೆಲಮಂಗಲ ಆಯ್ತಲ್ಲ ಸರ್. ಓಕೆ. ಸೊ ಗ್ರೇಟರ್ ಬೆಂಗಳೂರು ಬಂದ್ಬಿಟ್ಟು ಇಲ್ಲಿ ಬಂದಿಲ್ಲ, ಆ ಕಡೆ ಎಲ್ಲಿ ಬಂದಿದೆ ಅಂದ್ರೆ, ನಾವು ಲಕ್ಷ್ಮೀ ಗಾರ್ಡನ್ ಲೇಔಟ್ ಮಾಡಿದ್ವಿ ಗೊತ್ತಾ? ಎಲ್ಲಿ ಹೇಳಿ? ಒಳಗಡೆ ಸೊಂಡೆಕೊಪ್ಪ ರೋಡ್. ಸೊಂಡೆಕೊಪ್ಪ ರೋಡ್ ಅಲ್ಲ, ಇದೇ ಲೇಔಟ್ ಅಲ್ವಾ? ಪಕ್ಕದ್ದೇ. ಪಕ್ಕದ ಲೇಔಟ್ ಅಲ್ವಾ? ಸಿಟಿ ಅಟ್ಯಾಚ್ ಇರತಕ್ಕಂಥ ಪ್ರಾಪರ್ಟಿ. ಅಂದ್ರೆ ಈ ಝೋನ್ ಸರ್, ಮಾರ್ಕೇಶನ್ ಏನಾಗಿದೆ ಅಂದ್ರೆ, ನಮ್ದು ಒಂದು 500 ಮೀಟರ್ಸ್ ಆ ಕಡೆ ಇದ್ದಿದ್ರೆ ಬ್ಯಾಂಗ್ಳೂರ್ ನಾರ್ತ್ ಬರ್ತಿತ್ತು. ಓಕೆ. ಈಗ ಇದು ನೆಲಮಂಗಲಕ್ಕೆ ಬಂದಿದೆ ಅಷ್ಟೇ. ಓಕೆ. ಸೊ ಇದು BMRD ಅಪ್ರೂವ್ಡ್ ಏಕಾತ. ಸೂಪರ್ ಸರ್. ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಿ ಸರ್? ಸರ್ ಆ್ಯಕ್ಚುಲಿ ಕೋಟಿಂಗ್ ಪ್ರೈಸ್ ಬಂದು 4600 ನೆಗೋಷಿಯಬಲ್ ಇದೆ ಸರ್. ಓಕೆ. ನೆಗೋಷಿಯಬಲ್ ಅಂದರೆ ಒಂದು 100 ರೂಪೀಸ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 100 ರೂಪೀಸ್ ಕಾಂಪಿಟೇಟಿವ್ ಪ್ರೈಸ್ ಸರ್. ಓಕೆ. KNS ತಗೊಳ್ಳಿ 6000 ರೂಪಾಯಿ ಹೇಳ್ತಾರೆ. ಎಸ್. ಸಲೈಪುರ ಸತ್ವ ತಗೊಳ್ಳಿ 7000 ರೂಪಾಯಿ ಹೇಳ್ತಾರೆ. ಅಶ್ವಸೂರ್ಯ ತಗೊಳ್ಳಿ 5000 ಹೇಳ್ತಾರೆ. ನಾನು 4600 ರೂಪಾಯಿ ಹೇಳ್ತೀನಿ, ಅದರಲ್ಲೂ ನೆಗೋಷಿಯೇಟ್ ಮಾಡ್ಕೊಡ್ತಿದ್ದೀನಿ ಸರ್. ಪ್ರೈಸ್ ಕಸ್ಟಮರ್ ಬ್ರ್ಯಾಂಡ್ ರೇಟ್ ಹೇಳ್ಬಿಟ್ರಿ. ಹೌದು, ಎಲ್ಲರದ್ದು ಪ್ರೈಸ್ ನಮ್ದು ಕಾಂಪಿಟೇಟಿವ್ ಪ್ರೈಸ್ ಸರ್. ಅಷ್ಟೇ. ಡೌಟ್ ಇದ್ರೆ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ, ಗೂಗಲಲ್ಲಿ ನೋಡಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ, ಅಲ್ಲೂ ಕೂಡ ವಿಚಾರಿಸ್ಬೋದು. ವೆರಿ ನಿಯರೆಸ್ಟ್ ಅವ್ರು ಹೇಳಿರ್ತಕ್ಕಂಥ ಅಷ್ಟು ಪ್ರಾಪರ್ಟಿಗೂ ಇದು ವೆರಿ ನಿಯರ್ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ಪ್ರೈಸ್ನ ವೇರಿಯೇಷನ್ ಮಾಡಿಕೊಂಡು ಕಡಿಮೆ ಬಡ್ಜೆಟಲ್ಲಿ ಸಿಗ್ತಕ್ಕಂಥದ್ದನ್ನ ಚೂಸ್ ಮಾಡ್ಕೋಬೋದು. 4300 ರೂಪಾಯಿ, 100 ರೂಪೀಸ್ ಡಿಸ್ಕೌಂಟ್ ಅಲ್ಲ ಸರ್. 4600 ಹೇಳ್ತೀವಿ ಸರ್, ನೆಗೋಷಿಯೇಟ್ ಮಾಡಿ 4500. ಅಲ್ಲ 600 ಸರ್. ಅಪ್ಪಿ ಹೂ ಅಂದ್ಬಿಟ್ರೆ ನೀವೇ ಹೇಳಿದ್ದೀರಾ ಸರ್, ಅದಕ್ಕೆ ಅದಾಗಿದೆ. ಇಲ್ಲ ಸರ್, 4600 ರೂಪಾಯಿ. 100 ರೂಪಾಯಿ ತೆಗೆದುಬಿಡಿ, 4500 ರೂಪಾಯಿ ಕ್ಲೋಸ್ ಮಾಡ್ಕೊಡ್ತೀವಿ. ಹೌದು, ಅದರಲ್ಲಿ ಏನಾದ್ರು ನೆಗೋಷಿಯೇಟ್ ಖಂಡಿತ ಮಾಡ್ಕೊಡ್ತೀನಿ. ಸರ್ ನಿಮ್ಮ ಸುಮಾರು ನಿಮ್ಮೊಂದು 150 to 200 ಕಸ್ಟಮರ್ ನಿಮ್ಮ MVP ಕನ್ನಡವ್ರಿಗೆ ನಾನು ಕೊಟ್ಟಿದ್ದೀನಿ ಸೈಟ್ಸ್. ಎಲ್ಲರೂ ಕೇಳಿ ನೋಡ್ಬೋದು, ನಿಮ್ಮ ಹತ್ರ ಫೀಡ್ಬ್ಯಾಕು ಸಿಕ್ಕಿರುತ್ತೆ. ಖಂಡಿತ 100 ರೂಪೀಸ್ ನಾನು ಮಾಡ್ಕೊಡ್ತೀನಿ ಸರ್. ಈ ಲೇಔಟ್ ಬಗ್ಗೆ ಮಾಹಿತಿ ಬೇಕಂತಂದೇಳಿ ಇವ್ರು ಆಫೀಸ್ಗೆ ಹೋಗ್ಬೇಕಂತೇನಿಲ್ಲ, ಲೇಔಟಿಗೆ ಬಂದರೂ ಕೂಡ ಇಲ್ಲೂ ಕೂಡ ಆಫೀಸ್ ಇದೆ. ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಲೀಗಲ್ ಡಾಕ್ಯುಮೆಂಟು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಬರ್ಬೋದು. ಸೊ ಲೇಔಟ್ಗೆ ಬಂದ ತಕ್ಷಣ ಇಲ್ಲೇ ಆಫೀಸ್ ಇರೋದ್ರಿಂದ ನೋಡಿ, ಸೊ ಲೇಔಟ್ ಪ್ಲಾನ್ ನೋಡ್ತಾ ಇದ್ದೀರಾ, ಇಲ್ಲೇ ಎಲ್ಲ ಇರುತ್ತೆ. ಮತ್ತು ಅದಕ್ಕೆ ತಕ್ಕಂಥ ಸೀಲ್ ಆಗಿರ್ಬೋದು, ಸಿಗ್ನೇಚರ್ಸ್ ಆಗಿರ್ಬೋದು, ಸೊ ಅದ್ರ ಬಗ್ಗೆ ಡೈಮೆನ್ಷನ್ಸ್ ಆಗಿರ್ಬೋದು, ಯಾವ್ಯಾವ ಡೈಮೆನ್ಷನಲ್ಲಿ ಯಾವ್ಯಾವ ಸೈಟ್ಗಳಿದೆ ಅನ್ನೋದು. ಅದ್ರ ಜೊತೆಗೆ ಪ್ರತಿಯೊಂದು ಲೇಔಟ್ದು ಇವ್ರದ್ದೇ ಬ್ರೋಚರ್ ಇರುತ್ತೆ.
ಸೊ ನೋಡಿ ಸಪ್ತಗಿರಿ ಎಲಿಗೆನ್ಸ್ ಅಂತೇಳಿ ಇಲ್ಲೂ ಕೂಡ ಪರಿಪೂರ್ಣವಾಗಿ ಮಾಹಿತಿನ ಮೆನ್ಷನ್ ಮಾಡಿರ್ತಾರೆ. ಸೊ ಇದಕ್ಕೆ ತಕ್ಕನಂಗೆ ನಿಮ್ಗೆ ಏನು ಡಾಕ್ಯುಮೆಂಟ್ ಬೇಕೋ ಲೀಗಲ್ ಡಾಕ್ಯುಮೆಂಟ್ ಅದನ್ನು ಕೂಡ ಇವ್ರ ಕಡೆಯಿಂದ ಕೊಡ್ತೀರಾ. ಸೊ ಅದ್ರ ಮುಖಾಂತರ ಮುಂದುವರಿಬೋದು. ನೀವು ಡೈರೆಕ್ಟ್ ಲೇಔಟಿಗೆ ಬರ್ತೀನಿ ಅಂದ್ರೂ ಕೂಡ ಇಲ್ಲಿ ಆಫೀಸ್ ಇದೆ ಅಂತ ಹೇಳಿದ್ವಿ. ಯಾರು ಇರ್ತಾರೆ ಅನ್ನೋದು ಕೂಡ ತೋರಿಸ್ಬೇಕಾಗುತ್ತೆ. ನೋಡಿ ಸುಭಾಷ್ ಅನ್ನೋರು ಇವರು ಕೂಡ ಈ ಲೇಔಟ್ ಅಲ್ಲಿ ಇರ್ತಾರೆ, ಮತ್ತೆ ನಟರಾಜ್ ಅನ್ನೋರು ಇವರು ಕೂಡ ಈ ಲೇಔಟ್ ಅಲ್ಲಿ ಇರ್ತಾರೆ. ಯಾಕೆ ತೋರಿಸ್ತೆ ಅಂದ್ರೆ ಯಾವುದು ಮಿಸ್ಗೈಡ್ ಆಗಬಾರ್ದು ಅಂತ ಅಷ್ಟೇನೆ. ಸೊ ನೀವೇನೋ ಅಡ್ವಾನ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಏನೇ ಮಾತಾಡ್ಬೇಕಂದ್ರೆ ಇವ್ರಿಬ್ರು ಇರ್ತಾರೆ. ಇದು ಬಿಟ್ಟು ಕೂಡ ಸಂಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಓನರ್ಗಳು ಕೂಡ ಇಲ್ಲಿ ಇರ್ತಾರೆ ಸಮಟೈಮ್ಸ್. ಇವರಿಬ್ರು ಮಾತ್ರ ಸದಾ ನಿಮಗೆ ಸರ್ವಿಸ್ ಕೊಡೋದು. ಯಾವ ಸೈಟ್ ಯಾವ ಮೂಲೆಯಲ್ಲಿ ಇದೆ ತೋರಿಸಿ ಇರ್ತದೆ. ಇಂಟೈರ್ ಲೇಔಟ್ ಕಂಪ್ಲೀಟ್ ಆಗಿ ತೋರ್ಸ್ಕೊಂಡು ಬರ್ತಾರೆ ಇಲ್ಲಿಗೆ. ಇವ್ರ ಹತ್ರ ಬೈಕ್ಗಳಿದೆ, ಒಬ್ಬರೇ ಬರ್ತಾರೆ, ಇಬ್ರು ಬರ್ತಾರೆ, ಬೈಕಲ್ಲೂ ಕರ್ಕೊಂಡು ಹೋಗ್ತಾರೆ. ಇಲ್ಲ ವಾಕ್ ಥ್ರೂ ಹೋಗ್ತೀನಿ ಅಂದ್ರೆ ವಾಕ್ ಥ್ರೂ ಕೂಡ ಹೋಗ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು ಹ್ಯಾಪಿ ಕಸ್ಟಮರ್ಸ್ ಅಂತ ಹೇಳ್ಬಿಟ್ಟು ಒಂದು ಬ್ಯಾನರ್ ಹಾಕೊಂಡಿದ್ದಾರೆ. ಸುಮ್ಮನೆ ಪ್ರಮೋಷನ್ ಅಂತಾನೆ ಅಲ್ಲ, ಇವರಿಗೆ ನಿಜವಾಗ್ಲೂ ಈ ಥರ ಕಸ್ಟಮರ್ಸ್ ಇದ್ದಾರೆ. ಸೊ ನಾನು ಆಗಲೇ ಹೇಳಿದೆ ಯೋಗೀಶ್ ಸರ್ ಅಂತ ಒನ್ ಆಫ್ ದಿ ಪಾರ್ಟ್ನರ್ ಇವರು ಕೂಡ ಇದ್ದಾರೆ. ಅದಾದ ನಂತರ ಸುಮಂತ್ ಸರ್ ಎಲ್ಲಿದ್ದಾರೆ ಸರ್? ಇಲ್ಲಿ ಸುಮಂತ್ ಇಲ್ಲಿದ್ದಾರೆ ನೋಡಿ. ಸೊ ಇಲ್ಲಿದ್ದಾರೆ ನೋಡಿ, ಇವರು ಕೂಡ ಒಬ್ಬರು ಓನರು. ಸೊ ಅದ್ರ ಜೊತೆ ಇನ್ನು ನಮ್ಮ ಜೊತೆ ಪ್ರಶಾಂತ್ ಸರ್ ಇದ್ದಾರೆ. ಇವರು ಇಷ್ಟು ಜನಕ್ಕೂ ಸೈಟ್ನ ರಿಜಿಸ್ಟ್ರೇಷನ್ ಮಾಡಿ ಆ ಕಾಪಿನ ಲೇಔಟ್ ಒಳಗಡೆ ಮತ್ತು ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಮತ್ತು ಇವ್ರ ಆಫೀಸಲ್ಲಿ ಕೊಟ್ಟಿರ್ತಕ್ಕಂಥ ಫೋಟೋಗಳಿವು. ಸೊ ಈ ಥರ ಆಗ್ತೀವಿ ಅಂತಂದರೆ ಇಡೀ ಎಂಟರ್ ಲೇಔಟ್ಗೆ ಹಾಕ್ಬಿಡ್ಬೋದು. ಸಾವಿರಾರು ಫೋಟೋಗಳಿದ್ದಾವೆ ಇವ್ರ ಹತ್ರ. ಅಗ್ರಿಮೆಂಟ್ ಕೊಟ್ಟಿರೋದು, ಮಾತುಕತೆ ಆಡೋದು, ಅಡ್ವಾನ್ಸ್ ಇಸ್ಕೊಳೋದು ಅವೆಲ್ಲ. ಸೊ ಲಿಮಿಟೆಡಾಗಿ ಬ್ಯಾನರ್ಗೆ ಹಾಕಿದರೆ ಫೋಟೋಸ್ ಕೇಳಿದರೆ 3 ಜನದ ಹತ್ರನೂ ಬಲ್ಕ್ ಆಗಿದ್ದಾವೆ, ಬೇಕಾದ್ರೆ ಕೇಳ್ಬೋದು. ಲಿಮಿಟೆಡ್ ಅಂದ್ರೆ ಯಾವ ಥರ ಗೊತ್ತಾ ಸರ್? ನಾವು ಹಾಕಿರೋದು ಇದು ಪ್ರೀವಿಯಸ್ ಕಸ್ಟಮರ್, ಪ್ರೀವಿಯಸ್ ಲೇಔಟ್ ಮಾಡಿದ್ರು ಗೊತ್ತಾ? ಲಕ್ಷ್ಮಿ ಗಾರ್ಡನ್ ಮಾಡಿದ್ರಲ್ಲ ಸರ್, ತಾರೋಡು. ಆ ತಾರೋಡ್ ಹಾಕಿದ್ರು ಇದೆಯಲ್ವಾ, ಅದೇ ಕಸ್ಟಮರ್ಸ್ ಫೋಟೋ ಹಾಕಿರೋದು. ಓಕೆ ಬರೀ ಒಂದ್ ಲೇಔಟ್ ಮಾತ್ರ ಕಸ್ಟಮರ್ ಅಪ್ರಿಷಿಯೇಷನ್ ಕಂಡಿದ್ದಾರಾ ಸರ್? 2300 rupees ಸೈಟ್ ನಾನು ಮಾರಿದ್ದು ಸರ್. ಓಕೆ, ಇವತ್ತು 4000 rupees ರೀಸೇಲ್ಗಿದೆ. 4000 rupees ರೀಸೇಲ್ ಸೈಟ್ಸ್ ಅಂದ್ರೆ 1700 ರೂಪಾಯಿ ಪ್ರಾಫಿಟ್ ಬಂದಿದೆ. ವಿತಿನ್ 2 years ಅಲ್ಲಿ. 2 years ಹೌದು ಸರ್. ಸೊ ಹಂಗಿದೆ ಡಿಮ್ಯಾಂಡ್. ಇವಾಗ ಡಿಮ್ಯಾಂಡ್ ಆ ಥರ ಆಗಿದೆ ಸರ್. ನೆಲಮಂಗಲ ಆ ಥರ ಡಿಮ್ಯಾಂಡ್ ಆಗಿದೆ ಸರ್. ಯಾಕಂದ್ರೆ ಹೆಂಗ್ ಗೊತ್ತಾ ಸರ್, ಮೆಟ್ರೋ ಕನೆಕ್ಟಿವಿಟಿ ಈಸಿ ಆಯ್ತು ಸರ್, ರೋಡ್ ವೈಸ್ ಕನೆಕ್ಟಿವಿಟಿ ಈಸಿ ಆಯ್ತು ಸರ್. ಆಮೇಲೆ ಪೆರಿಫಿಲ್ ರಿಂಗ್ ರೋಡ್ ಬೇರೆ ಬಂದ್ಬಿಡ್ತಲ್ಲ ಸರ್. ಇನ್ನೇನು ಬೇಕು ಹೇಳಿ ಕಸ್ಟಮರ್ಸ್ಗೆ? ಹಾಸ್ಪಿಟಲ್ ಇದೆ, ಸ್ಕೂಲ್ ಇದೆ, ಕಾಲೇಜ್ ಇದೆ, ಶಾಪಿಂಗ್ ಮಾಲ್ಸ್ ಇದೆ, ಎಲ್ಲ ಥರ ಅನುಕೂಲ ಇದೆಯಲ್ಲ ಸರ್. ನಿಮಗೆ ಏನಾದರೂ ಅದ್ರ ಬಗ್ಗೆ ಡೌಟ್ ಇತ್ತು ಅಂದರೆ ಬನ್ನಿ. 3 ಜನದಲ್ಲಿ ಯಾರೇ ಇರಲಿ ಅಥವಾ ಸೇಲ್ಸ್ ಹೆಡ್ ಇರಲಿ ಏನೇ ಇರಲಿ, ಸರ್ ಲಕ್ಷ್ಮಿ ಗಾರ್ಡನ್ ಅಂತ ಅಂದ್ರಲ್ಲ ತೋರಿಸಿ ಸರ್, 1700 ಹೈಕ್ ಆಗಿದೆಯಲ್ಲ ಅಂತಂದರೆ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಆ ಥರ ನೋಡೋಕೆ ಟೈಮ್ ಇಲ್ಲ ಗೀಮಿಲ್ಲ ಅಂತ ಯಾರು ಅನ್ನಲ್ಲ. ಇವರಲ್ಲಿರ್ತಕ್ಕಂಥ ಎಂಪ್ಲಾಯೀಸು ಕೂಡ ಅಷ್ಟೇ ಹಂಬಲ್ ಆಗಿರ್ತಾರೆ, ಅದೇ ಥರ ಸರ್ವಿಸ್ ಕೊಡ್ತಾರೆ. ನಾವು ಅಲ್ಲೋಗಲ್ಲ, ಇದು ತೋರಿಸಲ್ಲ, ಅದು ಮಾಡಲ್ಲ ಅಂತ ಯಾರೂ ಅನ್ನಲ್ಲ. ಅಷ್ಟು ನೀಟಾಗಿ ಹ್ಯಾಂಡ್ಲ್ ಮಾಡ್ತಾರೆ ಓನರ್ ಆಗಿರ್ತಕ್ಕಂಥವ್ರು. ಅಷ್ಟೇ ಕಂಫರ್ಟ್ ಆಗಿರ್ತಾರೆ. ನೀವೇನು ಬೇಕಾದ್ರೂ ಕೇಳಿ, ಕಂಫರ್ಟ್ ಡಾಕ್ಯುಮೆಂಟ್ ಆಗಿರ್ಬೋದು, ಕ್ವಶನ್ಸ್ ಆಗಿರ್ಬೋದು, ಸುತ್ತಮುತ್ತ ಡೆವಲಪ್ಮೆಂಟ್ ಆಗಿರ್ಬೋದು, ಕನೆಕ್ಟಿವಿಟಿ ಆಗಿರ್ಬೋದು, ರಿಜಿಸ್ಟ್ರೇಷನ್ದು ಪ್ರತಿಯೊಂದು ನೀಟ್ ಆ್ಯಂಡ್ ಕ್ಲೀನಾಗಿ ಹೇಳ್ಕೊಡ್ತಾರೆ. ನಿಮಗೆ ಡಾಕ್ಯುಮೆಂಟು ಕೊಡ್ತಾರೆ. ಸೊ 4500 ರೂಪಾಯಿ ಫೈನಲ್ ಅಲ್ಲ ಸರ್? ಹೌದು ಸರ್. 100 rupees ಡಿಸ್ಕೌಂಟ್. ಹೌದು ಸರ್. ಓಕೆ, ಈಗ ಇವ್ರದ್ದು ಆಫೀಸ್ ಇಲ್ಲೂ ಇದೆ ಲೇಔಟಲ್ಲಿ. ಸೊ ಇದೊಂಥರ ಇಲ್ಲಿ ಲೇಔಟ್ ಫುಲ್ ಕಂಪ್ಲೀಟ್ ಆಯ್ತಾ, ಬೇರೆ ಕಡೆ ಶಿಫ್ಟ್ ಆಗ್ತಾ ಇದು ಶಿಫ್ಟ್ ಪಿಕ್ ಮಾಡ್ತಾ ಇರ್ತೀವಿ ಇದನ್ನ. ಇದಂದ್ರೆ ಪೋರ್ಟೇಬಲ್ ಮನೆ ಇದ್ದಂಗೆ. ಹೌದೌದು, ಮನೆನೇ ಶಿಫ್ಟ್ ಮಾಡೋ ಥರ. ಸೊ ಇಲ್ಲೂ ಅಷ್ಟೇ ಸೇಲ್ಸ್ಗೆ ನಿಮ್ಗೆ ಯಾವುದೇ ಕೊರತೆ ಇಲ್ಲ. ನೋಡಿ ಅಲ್ಲಿ ಆಲ್ರೆಡಿ ಕಸ್ಟಮರಿಗೆ ಸೈಟ್ಗಳನ್ನ ತೋರಿಸ್ತಾ ಇದ್ದಾರೆ. ಸೊ ಅವ್ರ ಹೆಸರು ಸುಭಾಷ್ ಅಂತೇಳಿ. ಸುಭಾಷ್ ಅನ್ನೋರು ಈ ಲೇಔಟಲ್ಲಿ ಯಾವಾಗಲೂ ಇರ್ತಾರೆ. ನೀವೇನಾದರೂ ಬಂದರೆ ಸುಭಾಷ್ ಅವರು ಇದ್ದೀರಾ ಅಂತ ಕೇಳಿ. ಅದು ಬಿಟ್ಟರೆ ಪ್ರಶಾಂತ್ ಸರ್ ಅಂತ ಹೆಸರು ಕೇಳಿ, ಮತ್ತು ಸುಮನ್ ಸರ್ ಅಂತ ಕೇಳಿ, ಯೋಗೀಶ್ ಸರ್ ಅಂತ ಕೇಳಿ. ಪ್ರತಿಯೊಬ್ಬರು ಕೂಡ ನಿಮಗೆ ಆನ್ಸರ್ ಮಾಡ್ತಾರೆ ಯಾವ್ಯಾವುದು ಏನು ಅಂತ ಹೇಳ್ಬಿಟ್ಟು. ಸರ್ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಎಷ್ಟು ಸರ್? ಆಸ್ ಯೂಶುವಲ್ ಸರ್ 10,000 ತೊಗೊತಿದ್ದೀವಿ. 10,000 ಅವತ್ತು 10,000 ಇವತ್ತು 10,000. ಹೌದು, ಅದು ರೀಫಂಡಬಲ್ ಅಲ್ವಾ? ಇವತ್ತವರೆಗೂ ನಾನು ಸುಮಾರು 1,000 ಸೈಟ್ ಮಾರಿದ್ದೀವಿ. ಅದು ರೀಫಂಡ್ ಒಂದು 400-500 ಸೈಟ್ ಆಗಿದೆ. ಅವ್ರಿಗೂ ಎಲ್ಲರಿಗೂ ಕೊಟ್ಟಿದ್ದೀವಿ ಸರ್. ಅಷ್ಟೇ. ಏನು ಹೇಳಿ, ಅಡ್ವಾನ್ಸ್ ಅಮೌಂಟ್ ಅಪೋರ್ಟ್ ಕೊಟ್ಟಿದ್ವಿ. ಏನಕ್ಕೆ ಕೊಟ್ರಿ ರೀಫಂಡ್? ಏನು ಕಾರಣ? ಈಗ ಏನು ಗೊತ್ತಾ ಸರ್, ನಾಳೆ ದಿವಸ ನಾವು ಇವತ್ತು ಒಬ್ರು ದುಡ್ಡು ಇಸ್ಕೊಂಡ್ರೆ ಆ ಮೌತ್ ಟಾಕ್ ಇದೆಯಲ್ಲ ಸರ್, ಅದು ಸ್ಪ್ರೆಡ್ ಆಗ್ತಾನೆ ಇರುತ್ತೆ. ಅಡ್ವಾನ್ಸ್ ಕೊಟ್ಟರೆ ಬರೋದಿಲ್ಲ ಅಂತ. ಅವ್ರು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ರೀಸನ್ ಏನು? ಲೋನ್ ಸ್ಯಾಂಕ್ಷನ್ ಆಗಲ್ಲ ಕೆಲವರಿಗೆ, ಪಾಪ ಕೆಲವರಿಗೆ ಇನ್ನೊಂದು ಕೆಲವು ಪ್ರಾಬ್ಲಮ್ ಆಗಿರುತ್ತೆ. ಓಕೆ, ಪರ್ಸನಲ್ ಪ್ರಾಬ್ಲಮ್. ಡಾಕ್ಯುಮೆಂಟ್ ಬಗ್ಗೆ ಡಾಕ್ಯುಮೆಂಟೇಶನ್ ಅಲ್ಲ, ಅವ್ರದ್ದು ಪ್ರಾಬ್ಲಮ್. ಕಸ್ಟಮರ್ ಚೆನ್ನಾಗಿರೋದು ಇಲ್ಲ, ಕೆಲವರು ಬೇರೆ ನೋಡೋಣ, ಇಲ್ಲ ಅಮೌಂಟ್ ಅಡ್ಜಸ್ಟ್ ಆಗಲ್ಲ, ಇವೇ ರೀಸನ್ಸ್ಗಳೇ. ಹೌದೌದು. ಸೊ ಯೂಶಲ್ ಕಾರ್ ಫೀಲ್ಡ್ ಅಲ್ಲೂ ನಾನು ಇದ್ದೀನಿ, ಅದಾದ್ರೂ ಅಷ್ಟೇ ಬುಕ್ ಮಾಡ್ಕೊಂಡಿರ್ತಾರೆ, ನಾಡಿದ್ದೆ ತಗೊಂಡ್ಬಿಡ್ತೀನಿ ಅಂತಾರೆ, ಲೋನ್ ಸ್ಯಾಂಕ್ಷನ್ ಆಗಲ್ಲ. ಸರ್ ಈಗ ನೋಡಿ, ನಂಬರ್ ಆಫ್ ಸೈಟ್ಸ್ 58 ಇದೆಯಲ್ಲ ಸರ್, ಒಂದು ಅಟ್ಲೀಸ್ಟ್ ಕಮ್ಮಿ ಅಂದ್ರೂ ಒಂದು 150 to 200 ಕಸ್ಟಮರ್ ವಿಸಿಟ್ ಮಾಡಿ ಅದರಲ್ಲೇ ಬುಕ್ಕಿಂಗ್ ಆಗೋದು ಒಂದು 70% to 80 ಸೈಟ್ಸ್ ಮತ್ತೆ ಮಾಡ್ಕೊತಾರೆ. ಅದು ಮತ್ತೆ ಕ್ಯಾನ್ಸಲ್ ಆಗುತ್ತೆ ಅಲ್ವಾ? ಕೆಲವು ಬಜೆಟ್ 58 ಸೈಟ್ಸ್ ಅಲ್ಲಿ ಎಷ್ಟಾದ್ರೂ ಸೋಲ್ಡ್ ಆಗಿದೆಯಾ ಆಲ್ರೆಡಿ? ಸರ್ ಆಲ್ಮೋಸ್ಟ್ ನಮ್ಗೆ ಗೊತ್ತಿಲ್ಲ ಸರ್, ಫ್ರೀ ಲಾಂಚ್ ಅಂತ ಏನಿಲ್ಲ, ಕೆಲಸ ಮಾಡ್ತಾ ಇದೀವಿ. ನಮ್ದು ಹಳೆ ಪ್ರೀವಿಯಸ್ ಕಸ್ಟಮರ್ ನೀವು ಹೇಳಿದ್ರಲ್ಲ ಸರ್, ಒಂದು 18 ಸೈಟ್ ಆಗಿದೆ. 18 ಸೈಟ್, 18 ಸೈಟ್ಸ್ ರೆಡಿ ಆಗಿದೆ. ಅಂದ್ರೆ 40 ಸೈಟ್ಸ್ ಇದೆ ಅಷ್ಟೇ. 40 ಸೈಟ್ಸ್ ಇರೋದು. 40 ಸೈಟ್ಸ್ ಇದೆ. ಯಾರ್ಯಾರಿಗೆಲ್ಲ ಬೇಕು ನೋಡ್ಕೊಳ್ಳಿ. ಲೇಔಟ್ ಒಂಥರ ಚಿನ್ನ ಥರ ಇದೆ ನೋಡ್ತಾ ಇದ್ರೆ. ಸೊ ಹಂಗಿರ್ಬೇಕು ಲೇಔಟ್ ಅಂದರೆ, ನೋಡಿದ ತಕ್ಷಣ
ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ನೋಡಿ, ನೆಲಮಂಗಲ ಹತ್ರದಲ್ಲೇ 2.5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇರ್ತಕ್ಕಂಥ ಮೈಲಹಳ್ಳಿ ವಿಲೇಜ್ ಹತ್ರ ಇರ್ತಕ್ಕಂಥ ಲೇಔಟ್ ಇದು. ನಮ್ಮ ಲೀಲಾವತಿ ಅಮ್ಮನವರ ಹಳೆ ಮನೆ ಹತ್ರ ಇರ್ತಕ್ಕಂಥ ಲೇಔಟ್ ಇದು. BMRDA A ಖಾತಾ, ಇಮಿಡಿಯೇಟ್ ರಿಜಿಸ್ಟ್ರೇಷನ್ಗೂ ರೆಡಿ ಇದೆ, ಕನ್ಸ್ಟ್ರಕ್ಷನ್ಗೂ ರೆಡಿ ಇದೆ. ಲೋನ್ ಬೇಕಾ ಅರೌಂಡ್ 80 to 90% ಲೋನ್ ಆಗುತ್ತೆ, ಡಿಪೆಂಡ್ ಆನ್ ಯುವರ್ ಪ್ರೊಫೈಲ್. ಓಕೆನಾ. ಇರೋದು 58 ಸೈಟು, 4 ಎಕರೆಲ್ಲಿ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್. ಅದರಲ್ಲಿ ಆಲ್ರೆಡಿ 18 ಸೈಟು ಸೋಲ್ಡ್ ಔಟ್, ಇನ್ನು 40 ಸೈಟ್ಸ್ ಇದೆ. ಸೊ ಅಮ್ಯುನಿಟೀಸ್ ಆಲ್ರೆಡಿ ತೋರಿಸಿದೆ. ಸೊ 4,600 ರೂಪಾಯಿ ಕೋಟ್ ಮಾಡ್ತಾ ಇದ್ರು. ಸೊ ನಮ್ಮ ಚಾನಲ್ ಕಡೆಯಿಂದ 100 ರೂಪೀಸ್ ಸ್ಪಾಟ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. 4,500 ರೂಪಾಯಿ ಕೋಟ್ ಮಾಡ್ತಾ ಇದ್ದಾರೆ. 4,500 ರೂಪಾಯಿ ಅಂದರೆ ಈಗ 30-40 ಸೈಟ್ ತೊಗೊಂತಾರೆ ಸರ್. ಏನು ರೇಟ್ ಆಯಿತು ಸರ್? 30-40ಗೆ ನಿಮ್ಗೆ ಅರೌಂಡ್ ನೀವೇ ಲೆಕ್ಕ ಹಾಕೊಂಬಿಡಿ. 4,500 ಇಂಟು 1,200 ಸ್ಕ್ವೇರ್ ಫೀಟು 54 ಲಕ್ಷ. ಹೌದು, 54 ಲಕ್ಷ. ಮತ್ತು ಇನ್ನೊಂದು 850 ಸ್ಕ್ವೇರ್ ಫೀಟಾ ಸರ್? 850 ಸ್ಕ್ವೇರ್ ಫೀಟು. 850 ಸ್ಕ್ವೇರ್ ಫೀಟ್ ಒಂದಿದೆ. 38,25,000 ರೂಪಾಯಿ ಆಗುತ್ತೆ. ಒಂದೇ ಒಂದು ಸೈಟ್ ಇದೆ. ಯಾರು ಬೇಗ ಬರ್ತೀರೋ ಅವ್ರು ತಗೋಬೋದು. ಆರ್ಟ್ ಸೈಟ್ ಅಲ್ಲ ಸರ್ ಇದು, 850. ODD ಸೈಟ್ಸ್ ಇದನ್ನು ತಗೋಬೋದು. ಸೊ ಇಲ್ಲ ನಾನು 30-40ನೇ ತೊಗೋತೀನಿ ಅಂದರೆ 1,200 ಸ್ಕ್ವೇರ್ ಫೀಟ್ 54 ಲಕ್ಷಕ್ಕೆ ನೀವು ಎಲ್ಲಿ ಬೇಕಾದ್ರೂ ತಗೋಬೋದು. ಮೇಜರ್ ಆಫ್ ಸೈಟ್ಸು 30-40ನೇ ಇರ್ತಕ್ಕಂಥದ್ದು ಇಲ್ಲಿ ಜಾಸ್ತಿ. ಮೇಜರ್ 30-40 ಇದೆ. ಆಮೇಲೆ ಸ್ವಲ್ಪ ODD ಸೈಟ್ಸು ಒಂದು 7-8 ಸೈಟ್ ಬಂದಿದೆ ಸರ್ ಅಲ್ವಾ? ODD ಸೈಟ್ಸ್ 7-8 ಬಂದಿದೆ. ಅದು ಏನಾಗುತ್ತೆ ಅಂದರೆ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೊಬೋದು. ಓಕೆ. ಯಾಕಂದ್ರೆ ಇದು 40 ಫೀಟ್ ರೋಡ್ ಇದೆಯಲ್ಲ ಸರ್, ಇದು ಕನೆಕ್ಟ್ ಆಗೋದು ನಿಮಗೆ ಮುಂದೆ ವಿಲೇಜ್ ಇದೆ, ಆಮೇಲೆ ಸುತ್ತಲೂ ಲೇಔಟ್ಸ್ ಇದೆ. ಈ ಮನೆಗೆಲ್ಲ ಇದೇ ಮೇನ್ ರೋಡ್ ಆಯ್ತಲ್ಲ ಸರ್, ದೇ ಕ್ಯಾನ್ ಕನ್ವರ್ಟ್ ಆಸ್ ಎ ಕಮರ್ಷಿಯಲ್ ಪ್ರಾಪರ್ಟಿ ಸರ್. ಇದು ಸ್ವಲ್ಪ ನಾನು ನೆಗೋಷಿಯೇಟ್ ಮಾಡಿ ಒಂದು ಪ್ರೈಸ್ ಕೊಟ್ಬಿಡ್ತೀನಿ. ಯಾವುದು ODD ಸೈಟ್ಸ್ನ ಯಾವ ಪ್ರೈಸ್ ಕೊಡ್ತೀನಿ ಅಂದರೆ ಅನ್ಬಿಲಿಬಲ್ ಸರ್, 4,100 ರೂಪೀಸ್ ಕೊಟ್ಬಿಡ್ತೀನಿ. ODD ಸೈಟ್ಸ್ನ ಪಕ್ಕ ಇನ್ಕ್ಲೂಡಿಂಗ್ ಅದರಲ್ಲಿ ಯಾವುದೇ ಕಾರ್ನರ್ ಸೈಟ್ ಎಕ್ಸ್ಟ್ರಾ, 10% ಎಕ್ಸ್ಟ್ರಾ ಏನೂ ಇಲ್ಲ. ಓನ್ಲಿ ಕಟ್ ಆಫ್ ರೇಟ್ ಬಂದು 4,100 ಸರ್. ಕೆಲವರು ಫೇಸಿಂಗ್ 10% ಎಕ್ಸ್ಟ್ರಾ, ಕಾರ್ನರ್ ಎಕ್ಸ್ಟ್ರಾ ಅಂತ ಹೇಳ್ತಾರೆ. ಅದೆಲ್ಲ ನಮ್ಮ ಹತ್ರ ಇಲ್ಲ, ಬಂದು ತಗೊಂಬೋದು ಸರ್. ODD ಸೈಟ್ಸ್ ಯಾವ್ದಂತ ತೊಗೊಳ್ಳಿ 4,100 ರೂಪಾಯಿ 4,100 ರೂಪಾಯಿ ತೊಗೊಂಡೋಗ್ಬೋದು. ಸೊ ನೋಡಿ ಅಲ್ಲೆಲ್ಲ ಮನೆಗಳು ನೋಡಿ, ಎಲ್ಲ ಮನೆಗಳಾಗಿದೆ, ದೊಡ್ಡ ಮನೆಗಳಾಗಿದ್ದಾವೆ. ಸೊ ಅವರೆಲ್ಲ ವಾಸ ಇದ್ದಾರೆ, ಚೆನ್ನಾಗಿದ್ದಾರೆ. ಸೊ ಮುಂದೊಂದು ದಿನ ಅಪ್ರಿಷಿಯೇಷನ್ ಬೇಕು ಅಂತಕ್ಕಂಥವ್ರು ಕೂಡ ಇಲ್ಲಿ ಸೈಟ್ ತಗೋಬೋದು. ಮನೆ ಕಟ್ಕೊಂಡಿರ್ತೀನಿ ಅಂದರೂ ಕೂಡ ಇಲ್ಲಿ ಸೈಟ್ ತಗೋಬೋದು. ಆಲ್ರೆಡಿ ಓವರ್ ಟ್ಯಾಂಕ್ ಇದೆ, ಬೋರ್ ಇದೆ, ಎಲ್ಲ ಅಮ್ಯುನಿಟೀಸು ರೆಡಿ ಇದೆ. ಒಂಥರ ಮಿನಿ ಟೌನ್ಶಿಪ್ ಅಂತಲೇ ಕರಿಬೋದು. ಒಂಥರ ಆ್ಯಕ್ಚುಲಿ 4 ಎಕರ್ಸ್ಗೆ ವಾಟರ್ ಟ್ಯಾಂಕ್ ಅವಶ್ಯಕತೆ ಇಲ್ವೇ ಇಲ್ಲ ಸರ್. ಇಲ್ಲ, ಅದೇನು ಮಾಡ್ತಾರೆ ಅಂದ್ರೆ ಈಗ ವಿಲೇಜ್ ಸೈಡ್ ಒಂದು ಟ್ಯಾಂಕ್ ಥರ ನಿಲ್ಲಿಸಿರ್ತಾರೆ ಗೊತ್ತಾ, ಆ ಡ್ರಮ್ ಟೈಪ್ ಅಷ್ಟಿದ್ರೆ ಸಾಕು ಸರ್, ಅಪ್ರೂವಲ್ ಬಂದ್ಬಿಡುತ್ತೆ. ನಾವು ಕಸ್ಟಮರ್ ತೊಂದರೆ ಆಗಬಾರ್ದು ಅಂತ ನಾವು ಅದು 15 ಲಕ್ಷ ಖರ್ಚಾಗಿದೆ ಸರ್. ನಂಗೆ ಗೊತ್ತಿಲ್ಲ, ಇನ್ನೊಂದು 5-10 ವರ್ಷ ಹೋದ್ರೆ ನಿಮ್ಮನ್ನ ಯಾರು ಹಿಡಿಯೋಕ್ಕಾಗಲ್ಲ. ಈಗ ಏನು XYZ ಬ್ರ್ಯಾಂಡ್ ಆಗಿದಾವೆ ಬೆಂಗಳೂರಲ್ಲಿ, ಅವ್ರನ್ನ ಟಚ್ ಮಾಡೋಕ್ಕಾಗಲ್ಲ ಬಿಡಪ್ಪ. ಸೊ ಆ ಥರ ಬೆಳಿತೀರ. ಇವೆಲ್ಲ ಮಾಡ್ಕೊಂತ ಹೋದ್ರೇನೆ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತಾರಲ್ಲ, ಆ ಥರ ಈ ಕ್ವಾಲಿಟಿ ಕೊಡ್ತಾ ಇದ್ರೆ ಆ ಥರ ಬೆಳಿಬೇಕನ್ನ ಕನ್ಸು ಕಟ್ಟಿದ್ರೆ ತುಂಬ ನನ್ಸಾಗಿದ್ದಾವೆ. ಇನ್ನೂ ದೊಡ್ಡ ನನ್ಸು ಆಗುತ್ತೆ ಖಂಡಿತ. ಸೊ ಫಾರ್ ಎಕ್ಸಾಂಪಲ್ ಇವರು ಒಂದು ಆಫೀಸ್ ಇದೆ, ಆಫೀಸ್ ವಿಸಿಟ್ ಮಾಡಿ. ಯಾಕೆ ಸರ್ ಆಫೀಸ್ ಚೇಂಜ್ ಮಾಡಿಲ್ಲ, ಇನ್ನೊಂದು ಯಾವ್ದನ್ನ ಮಾಡ್ಬೋದಂದರೆ, ಸರ್ ಜನಗಳಿಗೆ ಕೊಡಬೇಕಾಗಿರೋದು ಸರ್ವಿಸ್ಸು, ಆಫೀಸ್ನಲ್ಲ. ನಾವು ಆಫೀಸ್ನ ಎಕ್ಸ್ಪೋಸ್ ಮಾಡಿ ಜನಗಳಿಗೆ ನಾನು ಹಂಗೆ ಹಿಂಗೆ ಅಂತ ತೋರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಡಾಕ್ಯುಮೆಂಟ್. ಸೊ ಆ ಥರ ಒಂದು ಸ್ಟಾರ್ಟಪ್ ಮಾಡಿರ್ತಕ್ಕಂಥದ್ದು ಚಿಕ್ಕ ಜಾಗದಿಂದ, ಒಂದು ಚಿಕ್ಕ ಲೆವೆಲ್ಲಿಂದ. ಸೊ ಇವತ್ತಿಗೂ ಹಂಗೆ ಇದ್ದಾರೆ. ಲೇಔಟ್ಗಳು ಮಾತ್ರ ಸರಿಯಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಲ್ಲ ಕಸ್ಟಮರ್ಸ್ ಆಫೀಸ್ ವಿಸಿಟ್ ಮಾಡಿದರೆ ನಿಮ್ಗೇನಾದರೂ ಡೌಟ್ ಇತ್ತು ಅಂದರೆ ದೀಪಾವಳಿ ಹಬ್ಬದ ದಿನ ಒಂದು ಬಿಗ್ ಸೆಲೆಬ್ರೇಷನ್ನೇ ಮಾಡ್ತಾರೆ ಇವರು ಆಫೀಸ್ ಮುಂದೆ. ಸೊ ಯಾರಾದರೂ ಬರೋದಾದರೆ ಸಪ್ತಗಿರಿ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಸಂಸ್ಥೆನ ವಿಸಿಟ್ ಮಾಡ್ಬೋದು ದೀಪಾವಳಿ ಹಬ್ಬದ ದಿನ. ಹಾಂ ಸರ್, ಖಂಡಿತ. ಅವತ್ತು ಪಟಾಕಿಗಳ ಮಳೆನೇ ಸುರಿತಾ ಇರುತ್ತೆ ಆಫೀಸ್ ಮುಂದೆ. ಇವ್ರು ಇಡೀ ಫ್ಯಾಮಿಲಿ ಎಲ್ಲರೂ ಬಂದಿರ್ತಾರೆ. ನೀವು ಕೂಡ ವಿಸಿಟ್ ಮಾಡ್ಬೋದು, ಬರ್ಬೋದಲ್ಲ ಸರ್? ಖಂಡಿತ. ಕಸ್ಟಮರ್ಸ್ ದೇವರಿದ್ದಂಗೆ ಜಾಯ್ನ್ ಆಗಿ ಒಂದು ಸ್ವೀಟ್. ಆಕ್ಚುಲಿ ನಾವು ಇವತ್ತು ನಾವು ಏನೇ ಮಾಡ್ತಿದ್ವಿ ಎಲ್ಲ ಕಸ್ಟಮರ್ ಸಪೋರ್ಟ್ ಇಂದಾನೆ ಸರ್. ನಮ್ಮ ಓನ್ ಅಲ್ಲ ಅದು. ಕಸ್ಟಮರ್ ಸೇಲ್ ಮಾಡ್ತಿದೀವಿ, ಮುಂದೆ ಹೋಗ್ತಿದೀವಿ, ಪ್ರಾಫಿಟ್ ಬರ್ತಿದೆ, ಮತ್ತೆ ಲೆವೆಟ್ ಮಾಡ್ತಿದೀವಿ. ಕಸ್ಟಮರ್ಸ್ ಇಲ್ಲ ಅಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಹೌದು, ಕಸ್ಟಮರ್ಸೇ ನಮ್ಗೆ ಒಂಥರ. ಹೌದು ಸರ್. ಓಕೆ ಸರ್, ಎಲ್ಲ ಡೀಟೇಲ್ಸ್ನ ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. 4,500 ರೂಪಾಯಿ ಸ್ಕ್ವೇರ್ ಫೀಟ್ ಅದೇ ಫೈನಲ್. ಅದರಲ್ಲಿ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಖಂಡಿತ ಮಾಡ್ಕೊಡ್ತೀವಿ. ODD ಸೈಟ್ ಇದೆ 4,100 ರೂಪೀಸ್. ಯಾವ ಫೇಸಿಂಗ್ ಅಂತ ತಗೊಳ್ಳಿ, ಯಾವ ಕಾರ್ನರ್ ತಗೊಳ್ಳಿ. ಕಾರ್ನರ್ ಸರ್ ಅಷ್ಟೇ. ಎಲ್ಲ ಸೌತ್ ಈಸ್ಟ್ ಇದೆ, ನಾರ್ತ್ ಈಸ್ಟ್ ಇದೆ, ಬಂದು ತಗೊಂಬೋದು ಸರ್. ಸೊ ಇಷ್ಟೆಲ್ಲ ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಷ್ಟೊತ್ತು ಪೇಷನ್ಸ್ ಇಟ್ಟು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರೆಲ್ಲ ಸಪ್ತಗಿರಿ ಎಲಿಗೆನ್ಸ್ ಅಲ್ಲಿ ಸೈಟ್ ತೊಗೊತೀರೋ ಅವರೆಲ್ಲರಿಗೂ ಕಂಗ್ರ್ಯಾಚುಲೇಷನ್ ಆ್ಯಂಡ್ ಆಲ್ ದ ಬೆಸ್ಟ್ ಹೇಳ್ತಾ, ನೆಕ್ಸ್ಟ್ ಇನ್ನೊಂದು ಪ್ರಾಜೆಕ್ಟ್ ಬರುತ್ತೆ, ಅಲ್ಲಿಗೂ ಬೇಕಾದ್ರೆ ನೋಡ್ತಾ ಇರ್ಬೋದು. ಆಲ್ರೆಡಿ ಬೈ ಮಾಡಿರ್ತಕ್ಕಂಥವ್ರಿಗೆ ಅವ್ರಿಗೆ ಆಲ್ರೆಡಿ ಗೊತ್ತಿರುತ್ತೆ ಏನು ಇವರ ಸಂಸ್ಥೆ ಕ್ವಾಲಿಟಿ ಅಂತ ಹೇಳ್ತಾ ಪದೇ ಹೇಳೋ ಅವಶ್ಯಕತೆ ಇಲ್ಲ. ಸರ್ ಇನ್ನೇನಾದರೂ ಹೇಳೋದಿದೆಯಾ? ಖಂಡಿತ ಸರ್. BMRDA ಅಪ್ರೂವ್ಡ್ A ಖಾತಾ ಸೈಟ್ಸ್ ಇದು. ರೆಡಿ ಫಾರ್ ರಿಜಿಸ್ಟ್ರೇಷನ್, ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಯಾರಾದರೂ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅನ್ನೋರಿದ್ರೆ ಖಂಡಿತ ಬಂದು ಸಪ್ತಗಿರಿ ಎಲಿಗೆನ್ಸಲ್ಲಿ ತೊಗೊಬೋದು ಸರ್. ಅಲ್ವಾ? ಲೀಗಲ್ ವೈಸ್ ನೋಡಿದ್ರೆ 100% ಕ್ಲಿಯರ್ ಇದೆ ಸರ್. ಯಾವುದೇ ಥರ ತೊಂದರೆ ಇಲ್ಲ. BMRDA ಅಪ್ರೂವ್ಡ್ ಆಗಿದೆ. NOC ಕೊಡ್ತೀನಿ ನಿಮಗೆ, ಬೆಸ್ಕಾಮ್ NOC ಕೊಡ್ತೀನಿ, ವಾಟರ್ NOC ಕೊಡ್ತೀನಿ, ಆಮೇಲೆ
ಪೊಲ್ಯೂಷನ್ ಬೋರ್ಡ್ NOC ಕೊಡ್ತೀನಿ, ಎಲ್ಲ ರೆಡಿ ಇದೆ ಸರ್. ಏನೇನು ಬೇಕು ನಿಮ್ಮ ಲೀಗಲ್ ಲಾಯರ್ ಆಗಿರ್ಬೋದು, ಗೊತ್ತಿರೋ ವ್ಯಕ್ತಿ ಆಗಿರ್ಬೋದು, ಏನೇನು ಕೇಳ್ತಾರೋ ಒಂದು ಚೀಟಿಯಿಂದ ಹಿಡಿದು A to Z ಬುಕ್ಲೆಟೇ ಕೊಡ್ತೀರಾ? ಖಂಡಿತ ಕೊಡ್ತೀನಿ ಕೇಳಿದ್ರೆ ಸಪೋರ್ಟ್ ಅದಕ್ಕೇನಿದಿಲ್ಲ. ಖಂಡಿತ ಖಂಡಿತ ಕೇವಲ 10,000 ರೂಪಾಯಿ ಕೊಟ್ಟರೆ ಸಾಕು, ಅಡ್ವಾನ್ಸು, ಲೀಗಲ್ ಡಾಕ್ಯುಮೆಂಟ್ ಕೊಡ್ತಾರೆ, ಚೆಕ್ ಮಾಡಿಸ್ಕೊ ಚೆಕ್ ಮಾಡ್ಕೊಬೋದು ಅಲ್ವಾ? ಹೌದು ಸರ್. 10 ದಿನ ಟೈಮ್ ಕೊಡ್ತೀರಾ? 10 days ಸರ್. ಹೌದು. ಅದಾದ್ಮೇಲೆ ಇಷ್ಟ ಇಲ್ವಾ ಬನ್ನಿ ರಿಫಂಡ್ ರಿಫಂಡ್ ತೊಗೊಂಡು ಖಂಡಿತ ಸೊ ಲೀಗಲ್ ಆಗಿರ್ಲಿ, ಲೀಗಲ್ದಂಗೆ ಇಲ್ಲದೆ ಲೀಗಲ್ ಇರುತ್ತೆ, ಇಲ್ಲದೆ ಇದ್ರು ನೀವು ರಿಫಂಡ್ ತಗೊಳ್ಳಿ, ಇಷ್ಟ ಖಂಡಿತ ತಗೊಂಡೋಗ್ಬೋದು ಸರ್. ಅದಕ್ಕೇನು ಜಡಿಗಿಡಿಲ್ಲ, ಯಾಕೆ ಸರ್ ಅಂತ ಹೇಳಿ ಅಷ್ಟೇ ಅಲ್ವಾ ಸರ್? ಖಂಡಿತ. ಥ್ಯಾಂಕ್ ಯು ಸೊ ಮಚ್ ಸರ್, ಎಲ್ಲ Thank you, ಡೀಟೇಲ್ಸ್ sir. ತಿಳಿಸ್ಕೊಡೋದಕ್ಕೆ ಥ್ಯಾಂಕ್ ಯು.